ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು ನೀಡುವ, ನೀತಿ, ದೇವರ ಧೈರ್ಯ, ದೇವರ ಜ್ಞಾನ, ದೇವರ ಭಯಭಕ್ತಿ, ದೇವದೂತರ ಕಾವಲು, ಆರೋಗ್ಯ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ನಿತ್ಯ ಜೀವ ನೀಡುವ, ಹೊಸ ಜೀವನ ನೀಡುವ ದೇವರ ಬೆಳಕಿನ ವಾಕ್ಯ ಭಾಗ ಧ್ಯಾನಿಸೋಣ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ. ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಅದು ಪ್ರೇರೆ. ದಾವೀದನು ಬಾಲ್ಯದಿಂದಾದ ರಕ್ಷಣೆಯನ್ನು ಜ್ಞಾಪಿಸಿಕೊಂಡು ವೃದ್ಧಾಪ್ಯದಲ್ಲಿಯೂ ರಕ್ಷಿಸಬೇಕೆಂದು ಪ್ರಾರ್ಥಿಸುವ ವಿಭಾಗದಲ್ಲಿ 71ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 71 ವರ್ಸ್ 6th ವರ್ಡ್. ನಾನು ಹುಟ್ಟಿದಂದಿನಿಂದ ದೇವರೇ ನಿನ್ನನ್ನೇ ಆತುಕೊಂಡಿದ್ದೇನೆ. ಹೌದು ಪ್ರೇರೆ. ಈ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವರ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧ ಲೋಕದ ಪರಿಶುದ್ಧ ಶಕ್ತಿಯಾದ ಪರಿಶುದ್ಧ ಆತ್ಮನ ಸನ್ನಿಧಿಯನ್ನು, ಬುದ್ಧಿವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ವಿಶ್ವಾಸದ ವರವನ್ನು, ನಿರೀಕ್ಷೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು, ಜ್ಞಾನದ ಮಾತುಗಳು, ಬೆಳಕಿನ ವಾಕ್ಯಗಳು ನಮ್ಮ ಹೃದಯವೆಂಬ ಹೊಲದಲ್ಲಿ ಬಿದ್ದು 100ಕ್ಕೆ 100 ಫಲ ಕೊಡುವಂತೆ, ಆ ಹೃದಯವನ್ನು ಒಳ್ಳೆಯ ಹೊಲವಾಗಿಸುವಂತೆ, ಆ ದೇವರ ಮಾತುಗಳು 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ, ಆ ಫಲ ಈ ಲೋಕದಲ್ಲಿ ಶಾಶ್ವತವಾಗಿ ನಿಲ್ಲುವಂತೆ ಅನೇಕ ಮನುಷ್ಯ ಆತ್ಮಗಳನ್ನು ದೇವರ ರಾಜ್ಯಕ್ಕೆ, ನೀತಿಗೆ, ರಕ್ಷಣೆಗೆ, ಸತ್ಯದ ಜ್ಞಾನಕ್ಕೆ, ಆರೋಗ್ಯಕ್ಕೆ, ನಿತ್ಯ ಜೀವಕ್ಕೆ ತರುವಂತೆ ಅನುಗ್ರಹಿಸಲಿ ತಂದೆ. ಅನುಗ್ರಹಿಸುತ್ತಾನೆ ಯೇಸು ನಾಮದಲ್ಲಿ. ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರ ನನಗೆ ಕೊಡಲಾಗಿದೆ ಎಂದ ಪ್ರಭು ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಒಡೆಯನೇ, ತಾಯಿ ಎತ್ತಂದಿನಿಂದ ನೀನೇ ನನಗೆ ಉದ್ಧಾರಕ, ಅಥವಾ ಬಾಲ್ಯದಿಂದ ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ತಂದೆ, ನಿಮ್ಮ ಪ್ರಿಯ ಮಕ್ಕಳಾದ, ವಿಶ್ವಾಸಿಗಳಾದ, ಭಕ್ತರಾದ, ಸೇವಕರಾದ, ಶಿಷ್ಯರಾದ, ದಾಸರಾದ, ಅಭಿಷಿಕ್ತರಾದ ದೇವ ನಿಮ್ಮ ಸೇವೆ ಮಾಡುತ್ತಿರುವ ಎಲ್ಲ ಮಕ್ಕಳೊಂದಿಗೆ ಮಾತನಾಡಿರಿ. ಸೌರಿದ ಕೌಲುಗಳಂತೆ ಶುದ್ಧ ಮಾಡಿರಿ. ಹೋಗಬೇಕಾದ ಮಾರ್ಗವನ್ನು, ಸತ್ಯ ಜೀವವನ್ನು ತಿಳಿಸಿರಿ. ನಾವು ಹೋಗಬೇಕಾದ ಮಾರ್ಗದಲ್ಲಿ ಕೇಡಿದೆಯನ್ನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸಿರಿ ತಂದೆ. ವಿಧೇಯತೆಯ ಮಾರ್ಗ, ದೇವರ ಹೃದಯವನ್ನು ಅರಿತುಕೊಂಡು ಅದನ್ನು ಅಂಟಿಕೊಂಡು ಜೀವಿಸುವ ಮಾರ್ಗ, ದೇವರ ಚಿತ್ತವನ್ನು ಅರಿತುಕೊಂಡು ವಿಚಾರಿಸಿ ಅದರಂತೆ ನಡೆಯುವ ಮಾರ್ಗ, ಪರಿಶುದ್ಧವಾದ ಮಾರ್ಗ, ರಾಜಮಾರ್ಗ, ಕೃಪೆಯ ಮಾರ್ಗ, ಬೆಳಕಿನ ಮಾರ್ಗದಲ್ಲಿ, ಜಯ ಜೀವಿತದ ಮಾರ್ಗದಲ್ಲಿ ಸೈತಾನನನ್ನು, ಅವನ ಅನುಚರರನ್ನು, ಲೋಕವನ್ನು, ಶರೀರವನ್ನು, ಶರೀರಿಚ್ಛೆಗಳನ್ನು, ಅದರ ವಿಷಯಾಭಿಲಾಷೆಗಳ ಸಮೇತ ಶಿಲುವೆಗೆ ಜಿಡಿಯುವ ಮಾರ್ಗ, ಯೇಸುವಿನ ತ್ಯಾಗ ಜೀವಿತ ಜೀವಿಸುವಂತೆ ನಾವೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು ತಂದೆ, ಆಶೀರ್ವದಿಸಬೇಕೆಂದು ನಿಮ್ಮ ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕ, ಪರಿಶುದ್ಧಾತ್ಮನ ಮಳೆಯ ಮೂಲಕ, ಪರಿಶುದ್ಧಾತ್ಮನ ಪರಿಶುದ್ಧ ಲೋಕದ ಬೆಂಕಿಯ ಮೂಲಕ ನಮ್ಮೆಲ್ಲರನ್ನು ತುಂಬುತ್ತಾ ಬರಬೇಕೆಂದು ಹೀಗೆ ಮಾಡಿ ಸೈತಾನನನ್ನು ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ನೀವೇ ದೊಡ್ಡ ದೇವರು, ಘನ ಮಾನ, ಪ್ರಭಾವ, ಐಶ್ವರ್ಯ, ದೊರೆತನ, ಸಿಂಹಾಸನ, ಅಧಿಪತ್ಯ, ಅಧಿಕಾರಗಳು ಉಳ್ಳ ರಕ್ಷಕನೆಂದು ತಿಳಿಯಪಡಿಸಬೇಕೆಂದು ತಿಳಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ತಂದೆ ಯೇಸು ಕ್ರಿಸ್ತ ಮಹಿಮೆಯ ರಾಜಾದಿರಾಜನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ಆತ್ಮಸ್ವರೂಪನಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್.
ಹೌದು ಪ್ರೇರೆ, ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಹೌದು ಪ್ರೇರೆ, ದಾವೀದನು ಹೇಳುತ್ತಿದ್ದಾನೆ, ಅನೇಕ ಭಕ್ತರು ಜೀವಿತದಲ್ಲಿ ಹುಟ್ಟಿದಂದಿನಿಂದ ದೇವರೇ ಆಧಾರ ಪ್ರೇರೆ. ಅದು ದೇವರನ್ನು ಪ್ರೀತಿಸುವವರಿಗೆ ಮಾತ್ರ ಗೊತ್ತಾಗುತ್ತದೆ ಪ್ರೇರೆ. ವಿಶೇಷವಾಗಿ ಹೀಗೆ ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕನು ನೀನೇ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ನೋಡಿ ಪ್ರೇರೆ, ಇಲ್ಲಿ ನಾನು ಹುಟ್ಟಿದಂದಿನಿಂದ ನಿನ್ನೆನೇ ಆತುಕೊಂಡಿದ್ದೇನೆ ಎನ್ನುವ ಭಾಗದಲ್ಲಿ ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕ ನೀನೇ ಅಂದರೆ ತಾಯಿಯ ಮುಖಾಂತರ ಕೂಡ ನನ್ನನ್ನು ಕಾಪಾಡಿದಾತ ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಒಂದು ವೇಳೆ ತಾಯಿಯ ಪ್ರೀತಿಯಲ್ಲಿ ಸಂತೋಷಪಟ್ಟಿದ್ದರೂ ಕೂಡ ನಾವು ದೇವರಲ್ಲಿ ಹಿಗ್ಗಿದ್ದೇವೆ ಪ್ರೇರೆ. ಆ ತಾಯಿ ನಿಜವಾದ ತಾಯಿ ಆದರೆ ದೇವರನ್ನು ತಿಳಿಪಡಿಸ್ತಾಳೆ. ದೇವರ ಭಯಭಕ್ತಿ, ನಿಜವಾದ ತಾಯಿ ದೇವರಾಗಿದ್ದಾನೆಂದು ಹೇಳುತ್ತಾಳೆ. ಅದು ಪ್ರೇರೆ, ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಪ್ರಾರಂಭ ಮಾಡೋಣ ಪ್ರೇರೆ. ಹಾಡು ಆಶ್ಚರ್ಯವಾದ ಶಿಲುಬೆ. ಹೌದು, ಶಿಲುಬೆ ಆಶ್ಚರ್ಯವಾಗಿದೆ ಪ್ರೇರೆ. ಅಲ್ಲಿ ಪಾಪದ ಶಾಪದ ಶಕ್ತಿಯಾದ ಸೈತಾನನನ್ನು, ಅವನ ಅನುಚರರನ್ನು ಸೆದೆಬಡಿದು ಶಿಲುಬೆಗೆ ಹಾಕಿ ನಾಶ ಮಾಡಿದ್ದಾನೆ ಪ್ರಭು. ಆತನ ಪಾದದ ಬಳೆ ಕೆಳಗಡೆ ತುಳಿದು ಹಾಕಿದ್ದಾನೆ. ಮೆರವಣಿಗೆ ಮಾಡಿ ಸೈತಾನನನ್ನು, ಅವನ ದೂತರನ್ನು ಸೋಲಿಸಿದ್ದಾನೆ ಪ್ರಭು. ನಮಗೆ ಲೋಕದ ಮೇಲೆ, ಲೋಕದ ಆಕರ್ಷಣೆಯ ಮೇಲೆ, ಶರೀರದ ಬಲಹೀನತೆ ಮೇಲೆ, ಇಚ್ಛೆಗಳ ಮೇಲೆ, ಮರಣ ಭಯದ ಮೇಲೆ, ಸೈತಾನನ ಎಲ್ಲ ಶಕ್ತಿಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಭು. ಯಾವುದು ನಮಗೆ ಎಷ್ಟು ಹಾನಿ ಮಾಡುವುದಿಲ್ಲ. ಕಾರಣ ಆಶ್ಚರ್ಯಕರನಾದ ದೇವರು ಆಶ್ಚರ್ಯವಾದ ಶಿಲುಬೆ ಪ್ರೀತಿಯಿಂದ, ಶಿಲುಬೆ ಮರಣದಿಂದ, ರಕ್ತ ಸುರಿಸಿ ಪ್ರಾಣ ಕೊಡುವ ಮುಖಾಂತರ, ಸಮಾಧಿಯಿಂದ 3ನೇ ದಿನ ತಿರುಗಿ ಜೀವಂತವಾಗಿ ಎದ್ದೇಳುವ ಮುಖಾಂತರ 40 ದಿವಸ ತನ್ನನ್ನು ತಾನು ತನ್ನ ನಂಬಿದ ಮನುಷ್ಯ ಮಕ್ಕಳಿಗೆ ದೇವರು ಯೇಸು ಕ್ರಿಸ್ತನಿಗೆ ದಯಪಾಲಿಸಿದ ಆ ಎಲ್ಲ ಮನುಷ್ಯರಿಗೆ ಪರಲೋಕಕ್ಕೆ ಹೋಗಿ ತಂದೆಯ ಬಳಿಯಿಂದ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ ಎಂದು 40 ದಿವಸ ಅನೇಕರನ್ನು ಸಿದ್ಧ ಮಾಡುತ್ತಾನೆ. ಹೋಗಿ 40ನೇ ದಿನ ಆಕಾಶದ ಮಧ್ಯದಲ್ಲಿ 40ನೇ ದಿನ ಏರಿ ಹೋಗಿ ಅಲ್ಲಿಂದ 10 ದಿನಗಳ ನಂತರ ಸ್ವರ್ಗದ ಶಕ್ತಿಯಾದ ವ್ಯಕ್ತಿಯಾದ ಪರಿಶುದ್ಧಾತ್ಮನ ಕಳಿಸಿಕೊಡುತ್ತಾನೆ ಪ್ರೇರೆ ಯೇಸು. ನಾನೇ ತಂದೆಯ ಬಳಿಯಿಂದ ತಂದೆ ವಾಗ್ದಾನ ಮಾಡಿದ ಮಾತು ಕೊಟ್ಟ ಆ ಪರಿಶುದ್ಧ ಆತ್ಮನನ್ನು ನಿಮ್ಮ ಮೇಲೆ ಕಳಿಸುತ್ತೇನೆ. ಆತನು ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ, ಶಕ್ತಿ ಹೊಂದುವಿರಿ. ಇಂದಿನಂತೆ ಇರುವುದಿಲ್ಲ. ಮರಣದ ಮೇಲೆ ಜಯ ಹೊಂದುತ್ತೀರಿ. ಸೈತಾನನ ಎಲ್ಲ ಕಾರ್ಯಗಳ ಮೇಲೆ ಜಯ ಹೊಂದುತ್ತೀರಿ. ಹೌದು ಪ್ರೇರೆ, ಕತ್ತಲೆಯ ಎಲ್ಲ ಜ್ಞಾನವನ್ನು ನಾಶ ಮಾಡುತ್ತೀರಿ. ಜ್ಞಾನಿಗಳ ಜ್ಞಾನವನ್ನು ನಿರರ್ಥಕ ಮಾಡುತ್ತೀರಿ. ವಿವೇಕಿಗಳ ವಿವೇಕವನ್ನು ತಿರಸ್ಕರಿಸುತ್ತೀರಿ. ನಿಜವಾದ ಜ್ಞಾನ ವಿವೇಕ ದೇವರಿಂದ ಬರುತ್ತದೆ, ಮೇಲಣಿಂದ. ಎಲ್ಲ ಬೆಳಕಿಗೂ ಮೂಲ ಕಾರಣವಾದ ದೇವರಿಂದ. ಆತನಲ್ಲಿ ಕುಂದುಕೊರತೆ ಚಂಚಲತ್ವ ಇಲ್ಲ ಪ್ರೇರೆ. ಆತನು ಸರ್ವಶಕ್ತನಾಗಿದ್ದಾನೆ ಎಲ್ಲ ವಿಷಯಗಳಲ್ಲಿ. ಹೀಗೆ ನಾವು ಹಾಡನ್ನು ಹಾಡಿಕೊಳ್ಳೋ ಪ್ರೇರೆ. ಹಾಡು ಆಶ್ಚರ್ಯವಾದ ಶಿಲುಬೆ. ಆಶ್ಚರ್ಯವಾದ ಶಿಲುಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಬರೀ ಹುಚ್ಚಾಟವಾದದ್ದು. ಯೇಸು ಸ್ವಾಮಿ ಒಬ್ಬನೇ ಅಮೂಲ್ಯ ರತ್ನ ನನಗೆ, ನಾನಾತನನ್ನು ಕಂಡರೆ ಬೇರೆಲ್ಲ ಭಾಗ್ಯ ಶೂನ್ಯವೇ. ದೇಹಾತ್ಮದಲ್ಲಿ ಏಸಪ್ಪ ಎಷ್ಟೋ ಸಂತಾಪ ಪಟ್ಟನು, ಇದೆಲ್ಲ ನನಗೋಸ್ಕರ
ಕಟಾಕ್ಷದಿಂದ ತಾಳಿದ ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ. ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಇನ್ನೂ ಸಾಲದು. ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. We welcome you, Father, God Almighty, who creation all this universe, heaven and earth. Talk to us, Lord, in this word of God, and guide us how we live, how we walk, how we talk, how we life eternal with you. In Jesus Christ's mighty name. Amen. Amen. Thank you, Father. ಹೌದು ಪ್ರೇರೆ, ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಹೌದು, ಇಲ್ಲಿ ದಾವೀದನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾನೆ ಪ್ರೇರೆ. 71ನೇ ಕೀರ್ತನೆಯಲ್ಲಿ ಕೂಡ ಇದು ಯಾರು ಬರೆದಿದ್ದಾರಂತ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೂ ಕೂಡ ದೇವರನ್ನು ಅನುಭವಿಸಿದ, ದೇವರ ಭಯಭಕ್ತಿಯುಳ್ಳ ಭಕ್ತನೇ, ಅಭಿಷೇಕ್ತನೇ ಬರೆದಿದ್ದಾನೆ. ಅದರಲ್ಲೂ ದಾವೀದನೇ ವೃದ್ಧಾಪ್ಯದವರೆಗೆ ಜೀವಿಸಿದಾತನಾಗಿದ್ದಾನೆ. ಮತ್ತು ಹೌದು ಪ್ರೇರೆ, ದಾವೀದನು ಹೇಳ್ತಿದ್ದಾನೆ, ಹುಟ್ಟಿದಂದಿನಿಂದ ದೇವರೇ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕ ನೀನೇ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. 71ನೇ ಕೀರ್ತನೆ 6ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 71 ವರ್ಸ್ 6th ವರ್ಡ್. ನಾವು ಕೂಡ ದಾವೀದನಂತೆ ಹುಟ್ಟಿದಂದಿನಿಂದ ದೇವರೇ ನಿನ್ನನ್ನೇ ಆತುಕೊಂಡಿದ್ದೇನೆ ಎಂದು ಹೇಳುವುದಕ್ಕೆ ಧೈರ್ಯ ಇದ್ದದ ಏನು ಪ್ರಶ್ನೆ ಮಾಡಬೇಕು ಪ್ರೇರೆ. ಹೌದು, ದೇವರೇನು ಆತುಕೊಂಡಿದ್ದೇವೆ ಪ್ರೇರೆ, ತಾಯಿಯ ಮುಖಾಂತರ. ಹೀಗೆ ತಾಯಿ ಎತ್ತೆಂದಿನಿಂದ ನಮ್ಮ ಉದ್ಧಾರಕ ದೇವರೇ ಆಗಿದ್ದಾನೆ. ಹೌದು, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿ. ನಾವು ದೇವರಲ್ಲಿ ಹಿಗ್ಗಬೇಕೆಂದು ವಾಕ್ಯ ಹೇಳುತ್ತಿದೆ. ಹೌದು, ತಾಯಿ ಎತ್ತಂದಿನಿಂದ ನಮ್ಮ ಉದ್ಧಾರಕ ನೀನೇ. ಹುಟ್ಟಿದವರೆಲ್ಲರೂ ಮನುಷ್ಯ ಮಕ್ಕಳು ಒಬ್ಬ ಸ್ತ್ರೀಯಲ್ಲಿ ತಾಯಿಯಲ್ಲಿ ಹುಟ್ಟಬೇಕಾಗಿದೆ ಪ್ರೇರೆ. ಮತ್ತು ಆ ತಾಯಿ ಮೂಲಕ ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡು ಅಥವಾ ನನ್ನ ಉದ್ಧಾರಕ ನೀನೇ ಎಂದು ಹೇಳ್ತಿದ್ದಾನೆ ಪ್ರೇರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರೇರೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಇರ್ಬೋದು. ಲೂಕ್ ಗಾಸ್ಪೆಲ್ ಚಾಪ್ಟರ್ 18, ಲೂಕನ ಸುವಾರ್ತೆ 18ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಇಲ್ಲಿ ಲೂಕನ ಸುವಾರ್ತೆ 18ನೇ ಅಧ್ಯಾಯ 15ನೇ ವಾಕ್ಯ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 18 ವರ್ಸ್ 15th ವರ್ಡ್, 16th 17th ಆಲ್ಸೋ. ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು. ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಅಂದರೆ ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕ ನೀನೇ ಎಂದು ದಾವೀದನು ಬರೆಯುತ್ತಿದ್ದಾನೆ. ಹೌದು ಪ್ರೇರೆ, ತಾಯಂದಿರು, ನಿಜವಾದ ಭಯಭಕ್ತಿಯುಳ್ಳ ತಾಯಂದಿರು ಯಾರಾದರೂ ಇದ್ದರೆ ಅವರು ನಿಜವಾಗಿ ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ಕರೆತರುತ್ತಾರೆ ಪ್ರೇರೆ. ಹೌದು, ನಾವು ಕೂಡ ನಮ್ಮ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಕರೆತರಬೇಕಾಗಿದೆ ಸಭೆಗಳಲ್ಲಿ, ಚರ್ಚ್ಗಳಲ್ಲಿ. ಆದರೆ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ನಾನ ಅಲ್ಲ ಪ್ರೇರೆ, ಯೇಸುವಿನ ಸ್ಪರ್ಶ. ಹೌದು,
ಆ ಸ್ಪರ್ಶ ನಂತರ ಬೆಳೆದ ದೊಡ್ಡವರಾಗಿ ವಿಶ್ವಾಸದಲ್ಲಿ ಕಾಪಾಡಿಕೊಂಡಾಗ ವಿಶ್ವಾಸವನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಆತನ ಈತನೆಂದು ಗುರುತಿಸಿ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದ ಪ್ರೇರೆ ವಿಶ್ವಾಸಿಸಿ ದೀಕ್ಷೆ ಸ್ನಾನ ಬಾಪ್ಟೈಸ್ ತೆಗೆದುಕೊಳ್ಳುವವರು ರಕ್ಷಣೆ ಹೊಂದುತ್ತಾರೆ. ವಿಶ್ವಾಸಿಸಿ ತೆಗೆದುಕೊಳ್ಳುವರು. ಮದುವೆಗೋಸ್ಕರ, ಇನ್ನೊಬ್ಬರಿಗೋಸ್ಕರ, ಇನ್ನೊಂದು ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ ದೀಕ್ಷಾನ ಅದು ಅನ್ವಯಿಸುವುದಿಲ್ಲ ಪ್ರೇರೆ. ಅದು ಕೇವಲ ಆಚಾರ ಆಗುತ್ತದೆ. ಆಚಾರ ಅದು ಜೀವವಿಲ್ಲದ್ದು ವಿಗ್ರಹ. ಹೀಗೆ ನಿಜವಾದ ತಾಯಿ ತನ್ನ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಪ್ರಾರ್ಥನೆಯಲ್ಲಿ ಕರೆತರುತ್ತಾಳೆ. ದೇವರ ವಾಕ್ಯವನ್ನು ಬೋಧಿಸುತ್ತಾಳೆ ಅದು ಪ್ರೇರೆ. ಮತ್ತು ಹೆತ್ತ ತಾಯಿಯಾದ ನಾನು ಒಂದು ವೇಳೆ ನಿನ್ನನ್ನು ಮರೆತರೂ ಯೇಸು ಕ್ರಿಸ್ತನು ಮರೆಯುವುದಿಲ್ಲ, ತಂದೆ ಪರಿಶುದ್ಧಾತ್ಮ ಮರೆಯುವುದಿಲ್ಲ ಎಂದು ಕಲಿಸುತ್ತಾಳೆ ಪ್ರೇರೆ. ಹೌದು, ಯೆಶಾಯ ಪ್ರವಾದಿ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುತ್ತೇವೆ. ಹೆತ್ತ ತಾಯಿ ತನ್ನ ಮಲಕೂಸನ್ನು ಮರೆತಾಳೆ, ಹಾಲು ಕುಡಿಸುವ ಕೂಸನ್ನು. ಆಕೆ ಒಂದು ವೇಳೆ ಮರೆತರು ಮರೆಯುವುದಿಲ್ಲ, ಸಾಧಾರಣವಾಗಿ ದೊಡ್ಡ ವಿಷಯ. ಆದರೆ ಒಂದು ವೇಳೆ ಅನೇಕ ಹಿಂದಿನ ಕಾಲದಲ್ಲಿ ನೋಡ್ತಿದ್ದ ಪ್ರೇರೆ, ಹೆಣ್ಣು ಮಕ್ಕಳು ಹುಟ್ಟಿದರೆ ಅವರಿಗೆ ಮದುವೆ ಮಾಡಿಸಬೇಕು ಮತ್ತು ಅವರನ್ನು ಕಾಪಾಡಬೇಕು. ದೇಹ ಅವರಿಗೊಂದು ಬಾಡಿಗಾರ್ಡ್ ಥರ ಎಲ್ಲಿ ಹೋದರೆ ಇರಬೇಕು, ಹೊಲದಲ್ಲಿ, ಮನೆಯಲ್ಲಿ, ಜಾತ್ರೆಯಲ್ಲಿ. ಮತ್ತು ಅನೇಕ ವಿಷಯಗಳಿಗೆ ಹೆಣ್ಮಕ್ಳನ್ನ ಕಡೆಯಲ್ಲಿ ನೋಡ್ತಿದ್ರು. ಕಾರಣ ಸ್ತ್ರೀಯಿಂದ ಪಾಪವು ಉತ್ಪತ್ತಿಯಾಗಿದೆ. ಮರಣ ಬಂದಿದ್ದು ಸ್ತ್ರೀಯಿಂದ, ನಾವೆಲ್ಲರೂ ಸಾಯುವುದು ಆಕೆಯ ದೆಸೆಯಿಂದ. ಹೌದು ಪ್ರೇರೆ. ಹೀಗೆ ಆ ಸ್ತ್ರೀಯಲ್ಲಿರುವ ಆ ಪಾಪ ಶಾಪ ಹೋಗಲಾಡಿಸಲೆಂದೇ ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ, ಧರ್ಮಶಾಸ್ತ್ರ ನೆರವೇರಿಸಿದಾತನಾಗಿ, ಪಾಪ ಸೋಂಕು ಬೀಜ ಇಲ್ಲದಾತನಾಗಿ, ಪುರುಷ ಮುಟ್ಟದೆ ಯೇಸು ಕ್ರಿಸ್ತನ ತಾಯಿಗೆ ಮರಿಯಳಿಗೆ ಹುಟ್ಟಿದಾನೆ ಪ್ರೇರೆ. ಹೌದು, ಆ ಸ್ತ್ರೀಯಲ್ಲಿ ಇರುವ ಆ ಒಂದು ಸ್ತ್ರೀಯಿಂದ ಬಂದ ಪಾಪ ಕಲೆ ತೆಗೆದು ಹಾಕಿದ್ದಾನೆ ಯೇಸು ಕ್ರಿಸ್ತನು. ಹೌದು, ಹೀಗೆ ಆತನ ವಿಶ್ವಾಸ ಇಡುವವರಿಗೆ ಆ ತಾಯಿ ಗರ್ಭದಿಂದ ಹುಟ್ಟಿದ ಆ ಜನ್ಮ ಪಾಪ ಹೋಗುತ್ತದೆ ಪ್ರೇರೆ. ಮತ್ತು ಆತನ ವಿಶ್ವಾಸ ಇಟ್ಟು ಪರಿಶುದ್ಧಾತ್ಮನನ್ನು ಪಡೆದುಕೊಳ್ಳುವುದಾದರೆ ಆತನ ವಾಕ್ಯವನ್ನು ಕೈಗೊಂಡು ಆತನನ್ನು ಪ್ರೀತಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆದು ಆತನ ತಂದೆಯಿಂದ ಯೇಸು ಕಳಿಸಿಕೊಡುವ ಪರಿಶುದ್ಧಾತ್ಮ ಪಡೆದುದಾದರೆ ಕರ್ಮ ಪಾಪಗಳಿಂದ ಬಿಡುಗಡೆ ಆಗುತ್ತೇವೆ. ಹೀಗೆ ಯೇಸುವಿನಲ್ಲಿ ಜನ್ಮ ಪಾಪಕ್ಕೂ ಕರ್ಮ ಪಾಪಕ್ಕೂ ಬಿಡುಗಡೆ ಇದೆ ಪ್ರೇರೆ. ಹೌದು, ದೇಹ ಆತ್ಮ ಪ್ರಾಣಗಳ ವಿಮೋಚನೆ ಅದು ಪ್ರೇರೆ. ಬರೀ ಆತ್ಮಕ್ಕೆ ಅಷ್ಟೇ ರಕ್ಷಣೆ ಅಲ್ಲ, ದೇಹಕ್ಕೆ ರಕ್ಷಣೆ ಅದು ಪ್ರೇರೆ. ದೇವಾಲಯ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಯೇಸು ಕ್ರಿಸ್ತನ ಅಮೂಲ್ಯ ನಿಷ್ಕಳಂಕ ಪರಿಶುದ್ಧವಾದ ದೈವ ರಕ್ತದಿಂದ ಕೊಂಡುಕೊಳ್ಳಲಾಗಿದೆ. ನಮ್ಮನ್ನು ತಂದೆಯಾದ ದೇವರಿಗೆ ಯಾಜಕರನ್ನಾಗಿ, ಪವಿತ್ರ ಪ್ರಜೆಯನ್ನಾಗಿ, ಸ್ವಕೀಯ ಸೊತ್ತನ್ನಾಗಿ ಕತ್ತಲೆಯಿಂದ ಕರೆದು ತನ್ನ ದೈವಿಕ ಬೆಳಕಿನ ಗುಣಾತಿಶಯ ರಹಸ್ಯಗಳನ್ನು ಸಾರಲು. ಹೀಗೆ ಪ್ರೇರೆ, ನಿಜವಾದ ಆ ತಾಯಿ ತಮ್ಮ ಕೂಸುಗಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ಕರೆತರುತ್ತಾರೆ. ಅಂದಿನ ದಿನದಲ್ಲಿ, ಯೇಸುವಿನ ಕಾಲದಲ್ಲಿ 2000 ವರ್ಷಗಳ ಕೆಳಗೆ ಯೇಸುವಿನ ಬಳಿಗೆ ತಾಯಂದಿರು ತಮ್ಮ ಕೂಸುಗಳನ್ನು, ಹಸುಳೆಗಳನ್ನು ಹಾಲು ಕುಡಿಸುವವರಾಗಿರ್ಬೋದು, ಸ್ವಲ್ಪ ಅರ್ಧಂಬರ್ಧ ಮಾತಾಡುವವರಾಗಿರ್ಬೋದು, ಕರೆತರುತ್ತಾರೆ. ಶಿಷ್ಯರು ಅವರನ್ನು ಗದರಿಸುತ್ತಾರೆ. ಯೇಸು ಪ್ರಭು ಪ್ರಾರ್ಥನೆಯಲ್ಲಿದ್ದಾನೆ, ಆತನನ್ನು ಭೇಟಿಯಾಗಲಾಗುವುದಿಲ್ಲ ಎನ್ನುವಂತೆ, ಅಥವಾ ಬ್ಯುಸಿ ಇದ್ದಾನೆ, ವಿಶ್ರಾಂತಿ ತೆಗೆದುಕೊಳ್ತಿದ್ದಾನೆ ಎಂದು ಶಿಷ್ಯರು ಅವರನ್ನು ಗದರಿಸುತ್ತಾರೆ. ತಾಯಂದಿರನ್ನು, ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡು ಬಂದ ತಾಯಂದಿರನ್ನು. ಆದರೆ ಯೇಸು ಅದನ್ನು ಗ್ರಹಿಸುತ್ತಾನೆ. ಆ ಕೂಸುಗಳನ್ನು ನನ್ನ ಬಳಿಗೆ ಕರೆತನ್ನಿರಿ. ಹೌದು, ಮಕ್ಕಳನ್ನು ನನ್ನ ಹತ್ತಿರಿಗೆ ಬರಗೊಡಿಸಿರಿ. ನೋಡ್ಬಿರಿ, ಯೇಸು ಪ್ರಭು ಏನಂತಾನ, ಶಿಷ್ಯರಿಗೆ ಸಪೋರ್ಟ್ ಕೊಡಲಿಲ್ಲ. ಎಂಥ ಸ್ವಭಾವಿಗಳು ನೀವು, ಆ ಕೂಸುಗಳನ್ನು ನನ್ನ ಬಳಿಗೆ ಕರೆತನ್ನಿರಿ, ಅವುಗಳಿಗೆ ಅಡ್ಡಪಡಿಸಬೇಡಿರಿ. ಅಂದರೆ ಯಾವ ತಾಯಿ ತನ್ನ ಮಗುವನ್ನು ಯೇಸುವಿನ ಬಳಿಗೆ ಕರೆತರ್ತಾರೋ ಆ ಕೂಸುಗಳಿಗೆ ಬನ್ನಿರಿ ಎಂದು ಹೇಳುತ್ತಾನೆ ಯೇಸು. ತಾಯಿ ತೆಗೆದುಕೊಂಡು ಬರಬೇಕು ಪ್ರೇರೆ. ಹೌದು, ಸಣ್ಣ ಹುಡುಗರು ಅವರೇ ಬರುವುದಿಲ್ಲ, ತಾಯಿನೇ ತರಬೇಕು, ಫ್ರೆಂಡ್ಸ್ ಅಲ್ಲ. ತಾಯಿ ತಂದರೆ ಇನ್ನೂ ದೊಡ್ಡ ಆಶೀರ್ವಾದ ಪ್ರೇರೆ, ಬೇರೆಯವರಲ್ಲ. ಕಾರಣ
ದೇವರು ತನ್ನ ಆಸ್ತಿಯನ್ನು ನಿನ್ನ ಕೈಗೊಪ್ಪಿಸಿದ್ದಾನೆ. ಗರ್ಭಫಲ, ದೇವರ ಬಹುಮಾನ, ಗಂಡು ಮಕ್ಕಳು, ದೇವರು ಕೊಡುವ ಆಸ್ತಿ. ಹೀಗೆ ನಮ್ಮ ಸ್ವತ್ತನ್ನು ಇಷ್ಟಪೂರ್ವಕವಾಗಿ ದೇವರಿಂದ ಮುಟ್ಟಿಸಬೇಕೆಂದು ಕರೆತಂದಾಗ ನಿಜವಾಗಿ ಕರೆತನ್ನಿರಿ ಎಂದು ಹೇಳ್ತಾನೆ ಪ್ರಭು. ಮತ್ತು ತಡೆಯಬೇಡಿರಿ. ಕಾಣಿಕೆ ವಿಷಯದಲ್ಲಿ ಕೂಡ ಪ್ರೇರೆ ನಿಜವಾಗಿ ಯೇಸುವಿಗೆ ಕೊಡುವುದಾದರೆ, ಆತನ ರಾಜ್ಯ ಸೇವೆಗಾಗಿ ನಿಜವಾದ ಆತನ ಭಕ್ತರಿಗೆ ಕೊಡುವುದಾದರೆ ಯೇಸುವಿಗೆ ಕೊಟ್ಟಂತೆಯೇ. ಆದರೆ ಡಂಬಾಚಾರಕ್ಕಾಗಲಿ ಸ್ವಾರ್ಥದಿಂದಾಗಲಿ ಕೊಟ್ಟಷ್ಟು ಮತ್ತೆ ಬರುತ್ತದೆ ಎಂದು ಪಾಪಿಗಳು ಆಶಿಸಿದಂತೆ ಕೊಡುವುದಲ್ಲ ಪ್ರೇರೆ. ದೇವರ ರಾಜ್ಯದ ಸೇವೆಗೆ ಅನೇಕ ಆತ್ಮಗಳನ್ನು ಯೇಸುವಿನ ಕಡೆಗೆ ಆಕರ್ಷಣೆ ಆಗಬೇಕು. ಪಾಪದ ಮಾರ್ಗದಿಂದ, ಕತ್ತಲೆ ಮಾರ್ಗದಿಂದ, ಅನಾರೋಗ್ಯದ ಮಾರ್ಗದಿಂದ, ಚಿಂತೆಯ, ಸೈತಾನನ ಉರುಳು, ಮರಣ, ಭಯ, ನರಕದ ಮಾರ್ಗದಿಂದ, ಜನ್ಮ ಪಾಪ, ಕರ್ಮ ಪಾಪದ ಮಾರ್ಗದಿಂದ, ವಿಗ್ರಹಾರಾಧನೆ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಆ ಒಂದು ಸೈತಾನನ ವಂಚನೆಯ ಜ್ಞಾನದಿಂದ, ಈ ಲೋಕದ ಲೌಕಿಕ ಜ್ಞಾನದಿಂದ ಬಿಡುಗಡೆಯಾಗುವುದಕ್ಕಾಗಿ ತನು ಮನ ಧನಗಳಲ್ಲಿ ನಾವು ವರ್ತಿಸಬೇಕಾದ ಪ್ರೇರೆ. ಮೊದಲನೇದಾಗಿ ನಮ್ಮನ್ನೇ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವ ಬಲಿಯಾಗಿ ಒಪ್ಪಿಸಬೇಕೆಂದು ರೋಮಪತ್ರಿಕೆ 12ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಇದುವೇ ನಿಜವಾದ ಆರಾಧನೆ. ನಿನ್ನನ್ನೇ ನೀನು ದೇವರಿಗೆ ಮೀಸಲಾದ ಆಕೆ, ಮೀಸಲಾದವನು, ಮೀಸಲಾದ ಮಕ್ಕಳು ಎಂದು ನೀವು ಅರ್ಪಿಸ್ತಿದ್ದರೆ ನಿನ್ನ ಕಾಣಿಕೆ ಸ್ವೀಕಾರವಾಗುವುದಿಲ್ಲ. ನಿನ್ನ ಧರ್ಮ ಇಹಲೋಕದವರಿಗೆ ಮಾತ್ರ ಸೀಮಿತವಾಗಿರುತ್ತದೆ, ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ನಿನ್ನನ್ನೇ ದೇವರಿಗೆ ಮೀಸಲಾದವನು, ಮೀಸಲಾದಾಕೆ, ಮೆಚ್ಚುಗೆಯಾದವನು, ಮೆಚ್ಚುಗೆಯಾದಾಕೆ ಸಜೀವವಾಗಿ ಬಲಿಯಾಗಿ ಅರ್ಪಿಸಬೇಕಾದ್ರೆ ಹೌದು, ನಾನು ನನ್ನ ಸ್ವಂತ ಸೊತ್ತಲ್ಲ, ನಾನು ದೇವರ ಆಸ್ತಿ, ದೇವರ ರಾಜ್ಯದ ಪ್ರಜೆ, ದೇವರ ಗುಣಾತಿಶಯಗಳನ್ನು ಲೋಕಕ್ಕೆ, ಲೋಕದ ಜನತೆಗೆ, ಕತ್ತಲೆಯಲ್ಲಿರುವವರಿಗೆ ಸಾರಲು ಕರೆಯಲ್ಪಟ್ಟಾಕೆಂದು ಹೇಳಬೇಕಾಗಿದೆ. ಹೀಗೆ ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸ್ತಾನೆ ಪ್ರೇರೆ. ತಾಯಿಯಂದಿರು ಕರೆದುಕೊಂಡು ಬಂದಾಗ ಶಿಷ್ಯರು ಗದರಿಸಿದ್ದಾರೆ, ನನ್ನ ಬಳಿಗೆ ಬರಲು ಬಿಡಿರಿ, ತಡೆಯಬೇಡ್ರಿ, ಏಕೆಂದರೆ ದೇವರ ರಾಜ್ಯವು ಇಂಥವರದೇ. ಹೌದು ಪ್ರೇರೆ, ಅವುಗಳನ್ನು ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ, ಕೂಸುಗಳಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಶಿಷ್ಯರಿಗೆ ಹೇಳುತ್ತಾನೆ, ಹೊರಗಿನವರಲ್ಲ. ಇಂದು ಶಿಷ್ಯರು ಅಂದರೆ ಸೇವೆ ಮಾಡುವವರು, ನಾವು ಏನೋ ದೊಡ್ಡವರಾಗಿದ್ದೇವೆ ಅಂದುಕೊಳ್ತಾರೆ. ಆದರೆ ಅವರಿಗೆ ಹೇಳ್ತಾನೆ, ನೀವು ಇಲ್ಲಿವರೆಗೆ ಕಲಿತಿದ್ದು ಒಂದು ಹಂತ, ಈಗ ಕಲಿಯಬೇಕಾಗಿದ್ದು ನಿಜವಾದ ಹಂತ. ನೀವು ಶಿಷ್ಯರೇ ನನ್ನ ಜೊತೆಗಿದ್ದೀರಿ, ಲೋಕರಕ್ಷಕನ ಜೊತೆಗೆ ನನ್ನ ಸೇವೆ ಮಾಡುತ್ತಿದ್ದೀರಿ, ದೆವ್ವಗಳನ್ನು ಬಿಡಿಸ್ತಿದ್ದೀರಿ, ರೋಗ ಗುಣ ಮಾಡುತ್ತಿದ್ದೀರಿ, ದೇವರ ರಾಜ್ಯ ಸಾರುತ್ತಿದ್ದೀರಿ, ಸತ್ತವರನ್ನು ಬದುಕಿಸ್ತಿದ್ದೀರಿ ಎಂದು ನೀವು ವಿಶ್ವಾಸಿಸ್ತೀರಿ. ಆದರೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ನೀವು ಅಡ್ಡಿ ಮಾಡುತ್ತಿದ್ದೀರಿ, ತಡೆಯುತ್ತಿದ್ದೀರಿ. ತಾಯಂದಿರು ಸ್ವಂತ ಮನಸ್ಸಿನಿಂದ ನನ್ನ ಬಳಿಗೆ ತರುತ್ತಿದ್ದಾರೆ. ಅನೇಕ ತಾಯಂದಿರು ಲೋಕಕ್ಕೆ ಹೋಗಲು ಕಲಿಸ್ತಿದ್ದಾರೆ ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡಲು ಟ್ಯೂಷನ್ನು, ಕರಾಟೆ ಕಲಿಸಲು, ಅಥವಾ ರನ್ನಿಂಗ್ ರೇಸ್, ಅಥವಾ ಈಜಾಡುವುದು, ಅಥವಾ ವ್ಯಾಪಾರ ಮಾಡುವುದು, ಇನ್ನಿತರೆ ಹೊಲದ ಕೆಲಸ ಮಾಡುವುದು ಅನೇಕರು ಕಲಿಸ್ತಿದ್ದಾರೆ. ಅಳಿದು ಹೋಗುವಂಥ ಜ್ಞಾನ ಅದು ಲೋಕಕ್ಕೆ ಅವಶ್ಯಕತೆ ಬೇರೆ. ಆದರೆ ದೇವರಲ್ಲಿ ಇದ್ದು ಇವುಗಳನ್ನು ಮಾಡಿದರೆ ಅವುಗಳಲ್ಲಿ ನಾವು ಆನಂದ ಪಡುತ್ತೇವೆ. ಇಲ್ಲದಿದ್ದರೆ ಈ ಲೋಕಜ್ಞಾನ ಹೆಚ್ಚಾಗುತ್ತದೆ. ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ. ಮಣ್ಣಿನ ಜ್ಞಾನ ಪ್ರೇರಿ ಲೋಕದ್ದು. ಹೌದು, ದೇವರಿಂದ ಬರುವ ಜ್ಞಾನವಾದರೂ, ಯೇಸು ಕ್ರಿಸ್ತನ ಜ್ಞಾನವಾದರೂ ಶಿಷ್ಯತ್ವಕ್ಕೆ ಮೀರಿದ ಜ್ಞಾನವಾಗಿದೆ ಪ್ರೇರೆ. ದೇವರ ಮಕ್ಕಳನ್ನಾಗಿಸುತ್ತದೆ, ಶಿಶುಭಾವ ನೀಡುತ್ತದೆ, ಕೂಸುಗಳಂತೆ ಮಾಡುತ್ತದೆ, ದೇವರ ರಾಜ್ಯ ಸುಲಭವಾಗಿ ಪ್ರವೇಶಿಸುವಂತೆ ಮಾಡುತ್ತದೆ. ಆದರೆ ಇಂಥ ಜ್ಞಾನ ಪ್ರಭುವಿನ ವಾಕ್ಯ ನೀಡುತ್ತದೆ ಪ್ರೇರೆ. ದಾವೀದನು ಹೇಳ್ತಿದ್ದಾನೆ, ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಹೌದು ಪ್ರೇರೆ, ಆ ಚಿಕ್ಕ ಮಕ್ಕಳು ತಾಯಿಯನ್ನು ಆತುಕೊಂಡಿದ್ದರು. ಆದರೆ ಆ ತಾಯಿಯಂದಿರು ನಮ್ಮನ್ನು ಆತುಕೊಳ್ಳುವುದಲ್ಲಪ್ಪ, ನಮಗೆ ನಿನ್ನನ್ನು ಕೊಟ್ಟಾತನು ದೇವರಿಂದ ಬಂದ ಆ ಬೆಳಕಾದ ದೇವರ ಪ್ರತಿರೂಪಾದ ಯೇಸು ಕ್ರಿಸ್ತನು, ಆತನನ್ನು ಆತುಕೊಂಡು, ಆತನ ಒಂದು ಸ್ಪರ್ಶ ಬೇಕು ನಿನಗೆ. ಆತನಿಂದ ಮುಟ್ಟಿಸಿಕೊಂಡ್ರೆ ನಿಜವಾಗಿ ನೀನು ಆಶೀರ್ವಾದದ ಮಗನಾಗುತ್ತಿ. ಇಲ್ಲದಿದ್ದರೆ ನನ್ನ ಪಾಪದಿಂದ ಹುಟ್ಟಿದ ಫಲ ನಿನ್ನಲ್ಲಿ ಕಾರ್ಯ ಮಾಡುತ್ತದೆ.
ಹೌದು ಪ್ರಿಯರೇ, ದಾವೀದನು ಹೇಳುತ್ತಾನೆ 51ನೇ ಕೀರ್ತನೆ, ನನ್ನ ತಾಯಿ ನನ್ನನ್ನು ಎತ್ತಳು, ಪಾಪದಲ್ಲಿ ಮಾತೃಗರ್ಭದಿಂದಲೂ ನಾನು ದ್ರೋಹಿ ಕೆಟ್ಟವನು ಎಂದು ದಾವೀದನು ಹೇಳುತ್ತಿದ್ದಾನೆ. ಅಂದರೆ ಯೇಸುವಿನ ಬಳಿಗೆ ಬಂದು ಆತನ ಸ್ಪರ್ಶವನ್ನು ತೆಗೆದುಕೊಳ್ಳುವ ತನಕ, ಆತನ ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ತನಕ, ಆತನು ತಂದೆಯಲ್ಲಿ ಬೇಡಿ ತನ್ನ ಪರಿಶುದ್ಧಾತ್ಮನನ್ನು ಸದಾಕಾಲ ನಮ್ಮ ಸಂಗಡ ನಮ್ಮೊಂದಿಗೆ ನಮ್ಮೊಳಗೆ ಇರಲು ಕಳಿಸುವ ತನಕ ನಾವು ಪಾಪಿಗಳ ಪ್ರೇರೆ. ಯಾವಾಗ ಯೇಸು ಕ್ರಿಸ್ತನ ಆತ್ಮ ಪಡೆಯುತ್ತೇವೆ, ಯೇಸು ಕ್ರಿಸ್ತನವರಾಗುತ್ತೇವೆ, ಆ ಪರಿಶುದ್ಧಾತ್ಮನು ಯೇಸುವಿನ ರಕ್ತದಿಂದ, ಯೇಸುವಿನ ವಾಕ್ಯದಿಂದ ನಮ್ಮನ್ನು ತೊಳೆಯುತ್ತಾನೆ. ಆತನ ಪರಿಶುದ್ಧಾತ್ಮ ತನ್ನ ಜೀವಜಲದಿಂದ ನಮ್ಮ ಮನಸ್ಸನ್ನು ತೊಳೆಯ ಮಾಡುತ್ತಾನೆ. ತನ್ನ ಪರಿಶುದ್ಧಾತ್ಮನು, ಯೇಸುವಿನ ಆತ್ಮ ತನ್ನ ಪರಿಶುದ್ಧಾತ್ಮ ಬೆಂಕಿಯಿಂದ ನಮ್ಮನ್ನು ದುಷ್ಟನ ಶಕ್ತಿಯನ್ನು ನಾಶ ಮಾಡುವಂತೆ ನಮ್ಮೊಳಗೆ ವಾಸ ಮಾಡುತ್ತಾನೆ, ನಮ್ಮೊಳಗೂ ಹೊರಗೂ. ಹೀಗೆ ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಅದು ನಾವು ಕೂಡ ಹುಟ್ಟಿದಂದಿನಿಂದ ದೇವರೇ ಕೊಟ್ಟ ಗಾಳಿ, ಮಳೆ, ಆಹಾರ, ಪಾನ, ಬಟ್ಟೆ, ಮನೆ, ಅನೇಕ ತಿಳಿದು ತಿಳಿಯದೆ ಎಲ್ಲ ಅಪಾಯಗಳಿಂದ, ಸೈತಾನನ ಆಕ್ರಮಣಗಳಿಂದ, ಮರಣದಿಂದ, ಅನಾರೋಗ್ಯದಿಂದ, ಅವಿಧೇಯತೆ ಜೀವಿತದಿಂದ ಎಲ್ಲವುಗಳಿಂದ ಬಿಡಿಸಿದ್ದಾನೆ. ಎಲ್ಲ ಪಾಪಗಳನ್ನು ನೋಡದಂತೆ ಇದ್ದಾನೆ. ಆದರೂ ಕೂಡ ತನ್ನ ಪ್ರಿಯಕುಮಾರನ ಮುಖಾಂತರ ನಮ್ಮನ್ನು ಕ್ಷಮಿಸಲು ಕಾದಿದ್ದಾನೆ ಪ್ರೇರೆ. ದೇವರು ತನ್ನ ಕರುಣೆಯನ್ನು ಸವಿಯಲೆಂದೇ ಈ ಲೋಕದ ಎಲ್ಲರನ್ನು ಅವಿಧೇಯತೆ ಎಂಬ ಬಂಧನದಲ್ಲಿ ಒಳಪಡಿಸಿದ್ದಾನೆ ಪ್ರೇರೆ. ಹೌದು, ಆದ್ದರಿಂದ ಯೇಸುವಿನ ಬಳಿಗೆ ಬಂದಾಗ ಆ ಅವಿಧೇಯತೆ ಹೋಗುತ್ತದೆ ಪ್ರೇರೆ. ಆ ಗರ್ವದ ಜೀವಿತ, ಆ ಅಜ್ಞಾನ, ಆ ಭಯ, ಆ ನಾಚಿಕೆ, ಆ ಹೊಟ್ಟೆಬಾಕತನ, ಆ ಜಗಳ ಮಾಡುವ ಸ್ವಭಾವ, ಆ ಪಕ್ಷಪಾತ, ಆ ಜಾರತ್ವ, ಅಂದರೆ ಮದುವೆ ಮಾಡಿಕೊಳ್ಳೋದಕ್ಕಿಂತ ಮೊದಲೇ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳುವುದು ಸ್ತ್ರೀ ಪುರುಷರೊಂದಿಗೆ, ಮದುವೆ ಮಾಡಿದ ನಂತರ ಕೂಡ ಇನ್ನೊಬ್ಬರ ಸ್ತ್ರೀ ಪುರುಷರನ್ನು, ಇನ್ನೊಬ್ಬರ ಹೆಂಡತಿ ಗಂಡನನ್ನು ಆಶಿಸುವುದು, ಜಾರತ್ವ, ವ್ಯಭಿಚಾರ, ಇವೆಲ್ಲವುಗಳಿಂದ ಪ್ರಭುವಿನ ಸ್ಪರ್ಶ ಬಿಡಿಸುತ್ತದೆ ಪ್ರೇರೆ. ವಿಗ್ರಹ ಆರಾಧನೆ ವಿಶೇಷವಾಗಿ ಪ್ರೇರೆ, ಅಂದರೆ ಚಿತ್ರಗಳನ್ನು ಪೂಜಿಸುವುದು, ನಿರ್ಜೀವ ವಸ್ತುಗಳಲ್ಲಿ ದೇವರನ್ನು ಕಾಣುವುದು. ಆದರೆ ರೋಮಪತ್ರಿಕೆಯಲ್ಲಿ ನೋಡುತ್ತೇವೆ 1ನೇ ಅಧ್ಯಾಯ 21ನೇ ವಾಕ್ಯದಿಂದ, ಅವರು ಸೃಷ್ಟಿಯ ಮುಖಾಂತರವೇ ಗೋಚರವಾಗುತ್ತಿದೆ ಮಾನವರಿಗೆ ದೇವರು ಮಹಿಮೆ ಸ್ವರೂಪನೆಂದು. ಆದರೂ ಕೂಡ ಅವರು ದೇವರನ್ನು ಅಳಿದು ಹೋಗುವ ಪಶು, ಪ್ರಾಣಿ, ಪಕ್ಷಿ, ಸರ್ಪಾದಿಗಳಲ್ಲಿ, ಮನುಷ್ಯರ ಮೂರ್ತಿಗಳಲ್ಲಿ ಅಥವಾ ಭಕ್ತರ ಮೂರ್ತಿಗಳಲ್ಲಿ ಹುಡುಕಿದರು. ಅವರು ಲಯವಾಗದ ದೇವರ ಮಹಿಮೆಯನ್ನು ಲಯವಾಗುವ ವಸ್ತುಗಳಲ್ಲಿ ಹುಡುಕಿದರು. ಅವರಿಗೆ ದೇವರು ಈ ಸೃಷ್ಟಿಗಳ ಮುಖಾಂತರ ಗೋಚರವಾಗುತ್ತಿದ್ದರು. ಕಾಲಕಾಲಕ್ಕೆ ಮಳೆ, ಬಿಸಿಲು, ತಂಪಾದ ಚಳಿ ವಾತಾವರಣ, ಆಹ್ಲಾದಕರ ವಾತಾವರಣ ಕೊಡುತ್ತಿದ್ದರು. ಈ ಸೃಷ್ಟಿ ಹಿಂದೆ ಒಬ್ಬ ದೊಡ್ಡ ಸೃಷ್ಟಿಕರ್ತನಿದ್ದಾನೆ, ತಂದೆ ಎಂಬಾತನೇ. ಆತನು ಈ ಲೋಕದಲ್ಲಿ ಅನೇಕ ದೇವರುಗಳು ಎನಿಸಿಕೊಳ್ಳುವರು ಇರ್ಬೋದು, ಆದರೆ ನಮಗಿರುವ ತಂದೆಯಾದರೂ ಒಬ್ಬಾತನೇ. ಆ ತಂದೆಯಿಂದಲೇ ನಾವು ಹುಟ್ಟಿದ್ದೇವೆ. ಆ ತಂದೆಯೇ ಯೇಸು ಕ್ರಿಸ್ತನ ಪ್ರೇರೆ. ಆ ತಂದೆಯನ್ನೇ ತಿಳಿಯಪಡಿಸಲು ದೇವರ ಸ್ವರ ಒಂದು ಮಾಂಸರೂಪವಾಗಿ ಕನ್ನಿಕೆಯಲ್ಲಿ ಹುಟ್ಟಿದ ಪ್ರೇರೆ. ಪಾಪ ಇಲ್ಲದೆ ಎಲ್ಲರೂ ಸ್ತ್ರೀ ಪುರುಷರಿಗೆ ಹುಟ್ಟಿದರೆ ಅದು ಪಾಪದಿಂದ ಹುಟ್ಟಿದ್ದು. ದೇವರು ಕೂಡ ಆಗಿ ಹುಟ್ಟಿದರೆ ಪಾಪಗಳನ್ನು ಕ್ಷಮಿಸಲು ಮತ್ತು ಪರಲೋಕ ತಂದೆ ಸೃಷ್ಟಿಕರ್ತನ ಬಳಿ ಸೇರಿಸಲು ಸಾಧ್ಯವಿಲ್ಲ. ಪಾಪವಿಲ್ಲದ ಆತನಾಗಿ ಒಬ್ಬತ್ತು ಹುಟ್ಟಬೇಕಾಗಿತ್ತು. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಹುಟ್ಟಿದನು. ಪಾಪ ಇಲ್ಲದ ಆತನೇ ಪಾಪಗಳನ್ನು ಕ್ಷಮಿಸಲು ಸಾಧ್ಯ. ಹೌದು ಪ್ರೇರೆ. ಪುರುಷ ಸಂಕಲ್ಪ ಇಲ್ಲದೆ, ಪುರುಷನ ಲೈಂಗಿಕ ಸಂಬಂಧ ಇಲ್ಲದೆ ಹುಟ್ಟಿದ ಸ್ತ್ರೀಯಲ್ಲಿ ಹುಟ್ಟಿದ ಆ ಪುರುಷನು ಮಾತ್ರ ಲೈಂಗಿಕ ಸಂಬಂಧದಿಂದ, ಆ ಪಾಪದ ಇಚ್ಛೆಯಿಂದ ಹುಟ್ಟಿದ ನಮ್ಮಂಥ ಸ್ತ್ರೀ ಪುರುಷರನ್ನು ಆ ಪಾಪದ ಸಂಬಂಧದಿಂದ ಬಿಡಿಸಲು ಸಾಧ್ಯ ಪ್ರೇರೆ. ಇಲ್ಲದಿದ್ದರೆ ಹುಟ್ಟು ಗುಣ ಸುಟ್ಟರು ಹೋಗೋದೆನ್ನುವಂತೆ ನಾವು ನರಕ ಪಾತ್ರರಾಗುತ್ತೇವೆ ಪ್ರೇರೆ. ಹೌದು, ಸೈತಾನ್ಯಗೂ ಆತನ ದೂತರು ದೇವರ ಲೋಕದಿಂದ ತಳ್ಳಲ್ಪಟ್ಟು ದುರಾತ್ಮಗಳಾಗಿವೆ. ಈ ಲೋಕದಲ್ಲಿ ದೇವರುಗಳಾಗಿ ತಿರುಗುತ್ತಿವೆ. ಅವು ದೇವರುಗಳಲ್ಲ ಪ್ರೇರೆ. ದೇವರು ಕೊಟ್ಟ ಶಕ್ತಿ ಅವುಗಳಲ್ಲಿ ಇವೆ. ಅವು ದುರುಪಯೋಗ ಪಡಿಸಿಕೊಳ್ತಿವೆ. ಅನೇಕ ಗುಡಿಗಳನ್ನು ಕಟ್ಟಿಸಿಕೊಳ್ತವೆ. ಅನೇಕ ಸುಳ್ಳು ಭಕ್ತರನ್ನು, ಆ್ಯಂಟಿ ಕ್ರೈಸ್ಟ್ ಅಂತೀವಿ ಪ್ರೇರೆ, ಸುಳ್ಳು ಭಕ್ತರನ್ನು, ಕ್ರಿಸ್ತ ವಿರೋಧಿಗಳು ನಿಜವಾದ ದೇವರ ಕಡೆಗೆ ಹೋಗದಂತೆ ಅವು ತಡೆಯುತ್ತವೆ. ಮನೋನೇತರಗಳಿಗೆ ಪರದೆಯನ್ನು ಎಳೆದಿವೆ. ಆದರೆ ಯೇಸುವಿನ ಸುವಾರ್ತೆಯ ಬೆಳೆಗೆ, ಯೇಸುವಿನ ಜನನ, ಜೀವನ, ಬೋಧನೆ, ಸಾಧನೆ, ಮಹತ್ಕಾರ್ಯ, ಯಾತನೆ, ಮರಣ, ಸಮಾಧಿ, ಪುನರುತ್ಥಾನ, ಸ್ವರ್ಗಾರೋಹಣ, ಪರಲೋಕದಿಂದ ಮತ್ತೆ ತನ್ನ ಶಕ್ತಿಯನ್ನು, ಮರಣ ಗೆದ್ದ ಶಕ್ತಿಯಾದ ಪರಿಶುದ್ಧಾತ್ಮ ಕಳುಹಿಸಿಕೊಟ್ಟನು, ಮತ್ತೆ ಬರಲಿದ್ದಾನೆ ಪ್ರೇರೆ.
ತನ್ನಲ್ಲಿ ವಿಶ್ವಾಸ ಇಟ್ಟವರನ್ನು, ಕಡೆಯವರೆಗೆ ವಿಶ್ವಾಸದಲ್ಲಿ ನಿಂತವರನ್ನು, ಆತನ ಆಜ್ಞೆಗಳನ್ನು ಕೈಗೊಂಡು ಆತನನ್ನು ಪ್ರೀತಿಸುವ, ಆತನಿಗೆ ಆಲಯವಾಗುವವರು, ಆತನ ಪರಿಶುದ್ಧಾತ್ಮನಿಂದ ಈ ಲೋಕದಲ್ಲಿ ಆತನ ಕಾರ್ಯ ಆಜ್ಞೆಗಳನ್ನು ಕೈಗೊಂಡು ನಡೆಯವರನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ. ಆತನು ಆಶ್ಚರ್ಯಕರವಾದ ಪ್ರಭುವಾಗಿದ್ದಾನೆ ಪ್ರಿಯರೇ. ಆತನನ್ನು ದೃಷ್ಟಿಸಬೇಕಾಗಿದೆ ನಾವೆಲ್ಲರೂ. ಈ ಲೋಕದ ಮಹತ್ವ ಬರೀ ಹುಚ್ಚಾಟವಾದದ್ದು ಪ್ರಿಯರೇ. ಪರಲೋಕದ ಮಹತ್ವ ದೇವರ ವಾಕ್ಯವಾಗಿದೆ, ದೇವರ ಜ್ಞಾನವಾಗಿದೆ, ದೇವರ ಶಕ್ತಿಯಾಗಿದ್ದಾನೆ ಯೇಸು ಪ್ರಭು. ಹೌದು, ಯೇಸು ಸ್ವಾಮಿ ಒಬ್ಬಾತನೇ ಅಮೂಲ್ಯ ರತ್ನವೆಂದು ಎಣಿಸಬೇಕಾಗಿದೆ. ನಾವು ಆತನನ್ನು ಕಾಣಬೇಕಾಗಿದೆ. ಕಂಡು ಬೇರೆ ಎಲ್ಲ ಭಾಗ್ಯ ಶೂನ್ಯ ಎಂದು ಹೇಳಬೇಕಾಗಿದೆ ಪ್ರಿಯರೇ. ಹೀಗೆ ದೇಹಾತ್ಮದಲ್ಲಿ ಪ್ರಭು ಯೇಸು ಕ್ರಿಸ್ತನು ಎಷ್ಟೋ ಸಂತಾಪ ಪಟ್ಟನು. ಈ ಲೋಕದ ಎಲ್ಲ ಮಾನವರ ಪಾಪ ಭಾರ ತಂದೆಯಾದ ದೇವರು ತನ್ನ ಮಗನಾದ, ತನ್ನ ಪ್ರತಿರೂಪವಾದ ಆತನ ಮೇಲೆ ಹಾಕಿದನು. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ನಮ್ಮಂತೆ ರಕ್ತ ಮಾಂಸದಲ್ಲಿ ಪಾಲುಗೊಂಡನು, ಮನುಷ್ಯ ಆದನು. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನನ ಕೈಯಲ್ಲಿ ಆಡಳಿತದಲ್ಲಿ ಇರುವುದರಿಂದ ದೊರೆತನ ಮಾಡುತ್ತಿದ್ದಾನೆ ಪ್ರಿಯರೇ. ಸೈತಾನನು ಮನುಷ್ಯರ ಮಕ್ಕಳ ಮೂಲಕ ಪಾಪ ಮಾಡಿಸಿ ಆತನ ಬಲಹೀನತೆಯಲ್ಲಿ ಬಂಧನದಲ್ಲಿ ಇಟ್ಟುಕೊಂಡಿದ್ದಾನೆ. ಆ ಬಂಧನದಿಂದ ಬಿಡಿಸಲು ಆ ಮರಣದ ಮುಖಾಂತರ, ಮರಣಾಧಿಕಾರಿಯನ್ನು ತನ್ನ ಮರಣದ ಮುಖಾಂತರ ಸೋಲಿಸಿದನು ಸೃಷ್ಟಿಕರ್ತನು ಮನುಷ್ಯನಾಗಿ. ಹೀಗೆ ದೇಹಾತ್ಮದಲ್ಲಿ ಎಷ್ಟೋ ಸಂತಾಪ, ಗಾಯ ಹೊಂದುವ, ರಕ್ತ ಸುರಿಸುವ ಮೂಲಕ ತನ್ನ ದೇಹದಲ್ಲಿ ಒಂದು ಹನಿ ಕೂಡ ರಕ್ತ ಇರಲಿಲ್ಲ ಪ್ರೇರೆ. ಎಲ್ಲ ಸುರಿಸಿದ ಎಲ್ಲ ಮಾನವರ ಪಾಪ, ಹೃದಯ ಶುದ್ಧಿಗಾಗಿ, ಆತ್ಮಶುದ್ಧಿಗಾಗಿ, ದೇಹ ಶುದ್ಧಿಗಾಗಿ, ಮನಸ್ಸು ಶುದ್ಧಿಗಾಗಿ. ಹೌದು ಪ್ರೇರೆ, ಇದೆಲ್ಲ ನಿನಗೋಸ್ಕರ, ನನಗೋಸ್ಕರ, ದೇವರನ್ನು ಹುಡುಕುವ ಆಶೆಯಿಂದಿರುವ, ದೇವರ ರಾಜ್ಯಕ್ಕೆ ಸೇರಬೇಕು. ಈ ಲೋಕ ಜೀವಿತ ಸ್ವಲ್ಪ ಕಾಲ, ಬರುವ ಲೋಕದ ಜೀವಿತ ಶಾಶ್ವತ ಕಾಲ, ಒಂದೇ ಜೀವಿತ, ನಂತರ ನ್ಯಾಯ ತೀರ್ಪು, ಅನಂತರ ಆನಂದದ ಮಹಿಮಲೋಕ ಪ್ರವೇಶ. ಅಲ್ಲಿ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ದೇವರು ತನ್ನನ್ನು ಒಲಿದವರಿಗೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸವನ್ನು ಕಾಪಾಡಿಕೊಂಡು ಪರಿಪೂರ್ಣಗೊಳಿಸುವವರಿಗೆ ಕಾದಿಟ್ಟಿದ್ದಾನೆ ಪ್ರೇರೆ. ಹೌದು, ಈ ಕಟಾಕ್ಷದಿಂದ ನಮಗೋಸ್ಕರ ಇವೆಲ್ಲವನ್ನು ಕಷ್ಟ ತಾಳಿ ಇವೆಲ್ಲವನ್ನು ಸಿದ್ಧ ಮಾಡಿದ್ದಾನೆ ಪ್ರೇರೆ. ನಾವು ಆತನ್ನು ವೀಕ್ಷಿಸಬೇಕಾಗಿದೆ. ಇಂಥ ದಿವ್ಯವಾದ ಪ್ರೀತಿಗೆ, ಶಿಲುವೆ ಪ್ರೀತಿಗೆ, ಉನ್ನತ ಲೋಕ ಸೇರಿಸಲು, ದೇವರ ಮಕ್ಕಳ ಪದವಿ ಕೊಡಲು, ಆನಂದದ ಲೋಕದಲ್ಲಿ ಸೇರಿಸಲು, ಇಂಥ ದಿವ್ಯವಾದ ಶಿಲುವೆ ಪ್ರೀತಿಗೆ ನಾವು ಬದಲೇನು ಕೊಡಲು ಸಾಧ್ಯವಿಲ್ಲ ಪ್ರೇರೆ. ನಮ್ಮ ಪಾಪ ಅಕ್ರಮ, ನಮ್ಮ ದೋಷ ಅಪರಾಧ, ನಮ್ಮ ತಾಯಿ ಗರ್ಭದಿಂದ ಹುಟ್ಟಿದ ಪಾಪ, ನಮ್ಮ ಪೂರ್ವಜರಿಂದ ಬಂದ ಶಾಪ, ವಿಗ್ರಹ ಆರಾಧನೆ ಮಾಡಿದ್ದೇವೆ ಪ್ರೇರೆ. ಇಂದಿನ ಕಾಲದಲ್ಲಿ ನಾವು ಚಿತ್ರಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಪೂಜಿಸಿದ್ದೇವೆ, ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಆ ಕೋಪ ದೇವರು ತನ್ನ ಮಗನ ಮೇಲೆ ಹಾಕಿದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಮ್ಮ ದೇಹ, ಕಣ್ಣು, ಕಿವಿ, ಬಾಯಿ, ಕೈಕಾಲುಗಳಿಂದ ಮಾಡಿದ ಎಲ್ಲ ಪಾಪ ಯೇಸುವನ್ನು ವಿಶ್ವಾಸಿಸಿದಾಗ, ಪ್ರಭುವೇ ನಾನು ಪಾಪ ಒಪ್ಪಿಕೊಳ್ಳುತ್ತೇನೆ, ಬಿಟ್ಟು ಬಿಡುವ ಕೃಪೆ, ಮತ್ತೆ ಪಾಪ ಮಾಡದಂತೆ ನಿನ್ನ ರಕ್ತದಿಂದ ತೊಳೆಯಿರಿ, ನಿನ್ನ ಆತ್ಮದಿಂದ ತುಂಬಿಸು, ನಿನ್ನ ಪರಿಶುದ್ಧವಾದ ಜೀವ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಬೆಳಕಿನ ಸ್ವರ್ಗದ ಮಾರ್ಗದಲ್ಲಿ ನಡೆಸು. ಹೌದ್ರಿ, ಏಕ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹೌದ್ರಿ, ಆತನು ಸತ್ಯ ದೇವರಾಗಿದ್ದಾನೆ. ನಿನ್ನನ್ನು ನಿನ್ನ ತಾಯಿ ಗರ್ಭದಲ್ಲಿ ಎತ್ತಂದಿನಿಂದ ಉದ್ಧಾರಕ ಆತನೇ ಆಗಿದ್ದಾನೆ. ಆದರೂ ನಾವು ಮತ್ತೊಂದು ವಿಗ್ರಹಗಳಿಗೆ, ಪ್ರಾಣಿಗಳಿಗೆ ಅವು ಗೌರವ ಕೊಟ್ಟಿದ್ದೇವೆ. ಅದು ದೇವರನ್ನು ಅವಮಾನಪಡಿಸಿದ ಲೆಕ್ಕ ಆಗಿದೆ ಪ್ರೇರೆ. ಯೇಸುವಿನ ಬಳಿಗೆ ಬಂದಾಗ ಆತನೇ ನಿನ್ನನ್ನು ತಾಯಿ ಗರ್ಭದಿಂದ ಉದ್ಧಾರಕ ಮಾಡಿದ ದೇವರನ್ನು ತಿಳಿದುಕೊಳ್ಳುತ್ತೇವೆ. ಹೌದು ಪ್ರೇರೆ. ಮತ್ತು ನಾವು ಯಾವಾಗಲೂ ಹಿಗ್ಗುತ್ತಿರುವುದು ಆತನಲ್ಲಿ ಎಂದು ಭಕ್ತನು ಹೇಳುತ್ತಿದ್ದಾನೆ. ನಾವು ಕೂಡ ಯೇಸುವಿನ ಬಳಿಗೆ ಬಂದಾಗ ಆತನಲ್ಲಿ ಹಿಗ್ಗಲು ಸಾಧ್ಯವಾಗುತ್ತದೆ. ನಾವು ಪಶ್ಚಾತ್ತಾಪ ಪಡುತ್ತೇವೆ, ನಾಚಿಕೆ ಪಡುತ್ತೇವೆ. ಇಷ್ಟು ದಿನ ಹಿಗ್ಗಿದ್ದು ನಮ್ಮ ಸ್ವಂತ ಬಲದಲ್ಲಿ, ಸ್ವಂತ ಜ್ಞಾನದಲ್ಲಿ, ಸ್ವಂತ ಸಾಮರ್ಥ್ಯದಲ್ಲಿ, ಆಸ್ತಿಪಾಸ್ತಿಯಲ್ಲಿ, ಜ್ಞಾನ ಸೌಂದರ್ಯದಲ್ಲಿ ಮತ್ತು ಪದವಿಗಳಲ್ಲಿ, ಬಟ್ಟೆ ಬರೆಗಳಲ್ಲಿ, ತಿಂಡಿ ತಿನಿಸುಗಳಲ್ಲಿ, ಮನೆ ಮಾರುಗಳಲ್ಲಿ, ಸ್ನೇಹಿತರಲ್ಲಿ, ದುಂದೌತಣದಲ್ಲಿ. ಹೌದು ಪ್ರೇರಿ, ನಾಚಿಕೆ ಪಡುತ್ತೇವೆ ಈ ವಿಷಯಗಳಲ್ಲಿ. ನಾವು ಯೇಸುವಿನ ಬಳಿಗೆ ಬಂದಾಗ, ಬೆಳಕಿನ ಬಳಿಗೆ ಬಂದಾಗ ನಾವು ಕತ್ತಲಲ್ಲಿದ್ದೇವೆ. ಕತ್ತಲು ಅಲ್ಲಿ ನಡೆಯುವನು ಎಲ್ಲಿಗೆ ಹೋಗುತ್ತಾನೆ ಗೊತ್ತಿಲ್ಲ ಪ್ರೇರಿ.
ಆತನು ಕತ್ತಲೆಯಲ್ಲಿ ನಡೆಯುವುದರಿಂದ ಆತನು ಎಡವಿ ಬೀಳುತ್ತಾನೆ. ಆದರೆ ಯೇಸುವಿನ ಬಳಿಗೆ ಬಂದಾಗ ರಾತ್ರಿಯಲ್ಲಿಯೂ ಕೂಡ ನಿನಗೆ ಬೆಳಕಿನಲ್ಲಿ ಇನ್ನೂ ಸ್ಪಷ್ಟವಾಗಿ ನಡೆಯುತ್ತಿ. ಹೌದು ಪ್ರೇರೆ. ಹೀಗೆ ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ಹೌದು, ನಾವು ಕೂಡ ದೇವರೇ ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಿಳಿಯದೆ ತಾಯಿ ಮುಖಾಂತರ ಯೇಸುವಿನಲ್ಲಿ ವಿಶ್ವಾಸ ಇಡುವ ಮುಖಾಂತರ ಇನ್ನೂ ಸ್ಪಷ್ಟತೆ ಆಗಿದೆ ತಂದೆ. ನಿನ್ನನ್ನೇ ಆತುಕೊಳ್ಳುವಂತೆ ಕೃಪೆ ನೀಡಿರಿ ದಾವೀದನಂತೆ ಎಂದು ಬೇಡಿಕೊಳ್ಳೋಣ ಪ್ರೇರೆ. ಮತ್ತು ನಾವು ಯಾವಾಗಲೂ ನಿಮ್ಮಲ್ಲಿ ಹಿಗ್ಗಬೇಕು ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನೆಂದು ಪ್ರಾರ್ಥಿಸೋಣ ಪ್ರೇರೆ. ನಾಶವಾಗುವ ಲೋಕದಲ್ಲೆಲ್ಲ ಮತ್ತು ಮನುಷ್ಯ ಕುಲದಲ್ಲಿ ಅಲ್ಲ, ಅದು ಪ್ರೇರೆ, ತಿಂಡಿ ತಿನಿಸುಗಳಲ್ಲೆಲ್ಲ, ಹಣ ಬಟ್ಟೆ ಬರೆಗಳಲ್ಲೆಲ್ಲ, ಶಾಶ್ವತ ಜೀವಿಯಾದ ಭಯಂಕರನಾದ ಮಹಾ ತೇಜಸ್ಸನ್ನು ಬಟ್ಟೆಯಂತೆ ಧರಿಸಿಕೊಂಡ, ಭೂಮಿಯನ್ನು ಅದರಲ್ಲಿರೋ ಸಮಸ್ತವನ್ನು ಸೃಷ್ಟಿ ಮಾಡಿದ, ಎಲ್ಲ ಸಕಲ ಕುಲ ಗೋತ್ರಗಳನ್ನು ಉಂಟು ಮಾಡಿದ, ಪ್ರಾಣಿ ಪಕ್ಷಿ, ಸಾಕು ಪ್ರಾಣಿ, ಕ್ರಿಮಿಕೀಟ, ಕಾಡು ಮೃಗ, ಅದ್ರಿ ಕಾಯಿ ಪಲ್ಯ ಗಿಡ, ಹಣ್ಣಿನ ಹಂಪಲು ಮರಗಳು, ಅದ್ರಿ ಹೀಗೆ ಆತನಲ್ಲಿ ನಾವು ಹಿಗ್ಗಬೇಕಾಗಿದೆ. ಇಂಥ ಕೃಪೆ ಪ್ರಭುನ ಬೇಡಬೇಕಾಗಿದೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 22ನೇ ಅಧ್ಯಾಯ 9-10ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 29 ವರ್ಸ್ 9-10. ಇಲ್ಲಿ ಓದುವುದಾದರೆ, ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿ 10ನೇ ವಾಕ್ಯ 10th ವರ್ಡ್. ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಎತ್ತಂದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟ ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಹೌದು ಪ್ರೇರೆ, ಅನೇಕರು ಕಷ್ಟ ಬಂದಾಗ ತಾಯಿಯನ್ನು ಅಥವಾ ದೇವರನ್ನು ನೆನೆಸಿಕೊಳ್ತಾರೆ. ಅದಕ್ಕೆ ಮೊದಲು ತಾಯಿಯನ್ನು ಗೌರವಿಸೋದಿಲ್ಲ, ದೇವರನ್ನು ಅಸಲು ಗಾಳಿಗೆ ಬಿಟ್ಟುಬಿಡ್ತಾರೆ ಪ್ರೇರೆ. ಹೀಗೆ ಆದ ಕಾರಣ ಕೆಲವೊಂದು ಸಾರಿ ನಮಗೆ ಕಷ್ಟ ಪ್ರಾಪ್ತವಾದ ಯಾಕೆ ಆಗುತ್ತೆ ಒಂದು ಪ್ರೇರೆ, ನಾವು ನಮ್ಮ ಹೆತ್ತವರಿಗೆ ಗೌರವಿಸಬೇಕು, ಅಥವಾ ನಿಜವಾದ ತಾಯಿ ತಂದೆಯಾದ ದೇವರನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಆತನ ಮಾತುಗಳ ಮುಖಾಂತರ, ಆತನ ವಾಕ್ಯವಾದ ಯೇಸು ಕ್ರಿಸ್ತನ ನಾಮದಲ್ಲಿ. ಹೌದು ಪ್ರೇರೆ, ಆತನು ಪರಿಶುದ್ಧ ಆತ್ಮಸ್ವರೂಪನಾಗಿದ್ದಾನೆ. ಆತನು ತನ್ನನ್ನು ಕರೆಯುವ ಎಲ್ಲ ಸ್ಥಳಗಳಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ, ಮುಟ್ಟುತ್ತಾನೆ. ಎಲ್ಲ ದುಷ್ಟ ಲೋಕದ ಶಕ್ತಿಯಿಂದ ಕಾಪಾಡುತ್ತಾನೆ ಪ್ರೇರೆ. ಹೀಗೆ ದಾವೀದನು ಹೇಳ್ತಿದ್ದಾನೆ, ಘೋರ ಬಾಧ ಅನುಭವಿಯಾದ ಭಕ್ತನ ಮನಪೂರ್ವಕವಾದ ಪ್ರಾರ್ಥನೆ ಅಂತ ಪ್ರೇರೆ. ಕೀರ್ತನೆ 22ನೇ ಕೀರ್ತನೆ ಪೀಠಿಕೆ. ಭಕ್ತನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನಂತ, ಘೋರ ಬಾಧೆ ಅನುಭವಿಸುವ ಭಕ್ತನು. ಹೀಗೆ ದಾವೀದನ ಕೀರ್ತನೆ 22ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ತಾಯಿ ಗರ್ಭದೊಳಗಿಂದ ನನ್ನನ್ನು ಹೊರಬರ ಮಾಡಿದಾತನು ನೀನೇ ಅಲ್ಲವೇ ತಂದೆ, ಯೆಹೋವನೇ, ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮ ಏಕದೇವರು ಎನ್ನುತ್ತಿದ್ದಾನೆ. ನನ್ನನ್ನು ಕೂಡ ತಾಯಿ ಗರ್ಭದೊಳಗಿಂದ ಬರ ಮಾಡಿದಾತನು ಆತನೇ ಆಗಿದ್ದಾನೆ ಪ್ರೇರೆ. ನಮ್ಮ ತಾಯಿಯಾದರು ಅನೇಕರು ಯೇಸುವಿನ ಬಳಿಗೆ ಮುಟ್ಟಿಸಬೇಕೆಂದು ಕರೆದುಕೊಂಡು ಹೋಗಲಿಲ್ಲ, ಆದರೆ ದೇವರಾದರು ಆತನ ಹುಡುಕುವ ಕೃಪೆಯನ್ನು ನೀಡುತ್ತಾನೆ ಪ್ರೇರೆ. ಆತನೇ ಮೊದಲು ನಮ್ಮನ್ನು ಪ್ರೀತಿಸಿದ್ದಾನೆ. ಆತನ ಹುಡುಕಿ ಆತನನ್ನು ಯೇಸು ಕ್ರಿಸ್ತನ ಮುಖಾಂತರ ದೇವರೆಂದು ತಿಳಿದುಕೊಳ್ಳುವ ಭಾಗ್ಯವನ್ನು ನೀಡಿದ್ದಾನೆ. ಅನೇಕ ಹಿಂದೂಗಳಿಗೆ ಅಥವಾ ಹುಟ್ಟಿದಂಥ ಕ್ರೈಸ್ತರಿಗೂ ಕೂಡ ಅನೇಕರು ನಾವು ನಿಜವಾಗಿ ಕ್ರೈಸ್ತತ್ವದಲ್ಲಿ ಹುಟ್ಟಿದ್ದೇವೆ ಎಂದು ಗರ್ವದಲ್ಲಿದ್ದಾರೆ ಪ್ರೇರೆ. ಕ್ರೈಸ್ತತ್ವ ಎನ್ನುವುದು ಹೃದಯದಲ್ಲಿ ಸುಳ್ಳು ಹೇಳಿದಂತೆ. ಯಾರು ನಿಜವಾಗಿ ಕ್ರೈಸ್ತ ಆಗಿದ್ದನೋ ತನ್ನ ಕ್ರಿಯೆಗಳಿಂದಲೇ ತೋರಿಸುತ್ತಾನೆ. ಹೌದು ಪ್ರೇರೆ, ಯೇಸುವನ್ನು ಪ್ರೀತಿಸುವುದು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ನಾವು ಯೇಸುವಿನ ಹಿಂಬಾಲಕರು ಪ್ರೇರೆ. ವಿಶ್ವಾಸಿಗಳು ಮಾತ್ರ ಕ್ರೈಸ್ತರು ಎನ್ನುವಂಥದ್ದು ಹೇಳಿಕೊಳ್ಳುವಂಥದ್ದಲ್ಲ, ಅದು ಜೀವಿಸುವಂಥದ್ದು. ಹೌದು ಪ್ರೇರೆ, ಅಂತ್ಯೋಕ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯೇಸುವಿನ ಹಿಂಬಾಲಿಸುವವರಿಗೆ ಕ್ರೈಸ್ತರು ಎಂದು ಹೆಸರು ಬಂತು ಪ್ರೇರೆ. ಕ್ರೈಸ್ತರು ಎಂದರೆ ಯೇಸುವನ್ನು ಹಿಂಬಾಲಿಸುವವರು. ಹೌದು ಪ್ರೇರೆ, ನಾವು ಹಿಂಬಾಲಕರು, ಪ್ರಭುವಿನ ಹಿಂಬಾಲಕರು. ಆದರೆ ಇಂದು ಪ್ರಭುವನ್ನು ಹಿಂಬಾಲಿಸ್ತಿಲ್ಲ ಪ್ರೇರೆ. ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು. ಯಾವನಿಗಾದರೂ
ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ, ಮತ್ತು ನಾನಿರುವ ಸ್ಥಳದಲ್ಲಿ ನನ್ನ ಸೇವಕನು ಇರುತ್ತಾನೆ, ಮತ್ತು ನಾನು ತಂದೆ ಇಬ್ಬರು ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ. ತಂದೆ ನನಗೆ ಸ್ವರ್ಗದಲ್ಲಿ ಕೊಟ್ಟ ಮಹಿಮೆಯನ್ನು ಆತನು ನೋಡಬೇಕೆಂದು ಇಷ್ಟಪಡುತ್ತಾನೆ. ಯೇಸುಪ್ರಭು, ನಾನು ನೀನು ನೋಡಬೇಕೆಂದು. ಹೀಗೆ ಪ್ರಿಯರೇ, ತಾಯಿಯ ಗರ್ಭದೊಳಗಿಂದ ನಮ್ಮೆಲ್ಲರನ್ನು ದೇವರೇ ಯೇಸು ಕ್ರಿಸ್ತನು ಬರಮಾಡಿದ್ದಾನೆ, ಪರಿಶುದ್ಧ ಆತ್ಮನು. ಮತ್ತು ತಾಯಿ ಎದೆಯಲ್ಲಿ ನಮ್ಮನ್ನು ನಿಶ್ಚಿಂತೆಯಾಗಿ ಇರಿಸಿದಾತನು ಆತನೇ ಆಗಿದ್ದಾನೆ ಚಿಕ್ಕಂದಿನಿಂದಲೂ. ಈಗಲೂ ಕೂಡ ವಾಕ್ಯವೆಂಬ ದೇವರು ತನ್ನ ವಾಕ್ಯದ ಮುಖಾಂತರ ತನ್ನ ಪರಿಶುದ್ಧ ಆತ್ಮ ಎಂಬ ತಾಯಿಯಲ್ಲಿ ಅದು ಪ್ರೇರೆ ನಿಶ್ಚಿಂತೆಯಾಗಿ ಸಮರ್ಥನಾಗಿದ್ದಾನೆ, ಇಟ್ಟಿದ್ದಾನೆ ಪ್ರೇರೆ ವಿಶ್ವಾಸಿಸಿದಾಗ. ಹೌದು, ಮತ್ತು ವಿಶ್ವಾಸ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಪರಿಶುದ್ಧ ಆತ್ಮ ಪ್ರಭು ಯೇಸು ಹೀಗೆ ಹುಟ್ಟಿದಂದಿನಿಂದ ದೇವರೇ ನಮಗೆ ಆಧಾರ. ತಾಯಿ ಎತ್ತಂದಿನಿಂದ ನನ್ನ ದೇವರು ನೀನೇ. ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹೀಗೆ ನಮ್ಮ ಅಂಶ ನೋಡಿಕೊಂಡೆವು ಪ್ರೇರೆ. ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ. ನಾವು ಮರೆತು ಹೋಗಬಾರದು ಪ್ರೇರೆ. ದಾವೀದನು ಜೆಸ್ಸೆಯನ ಮಗ. ಹೌದು, ಹೀಗೆ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದಾತನು ದೇವರ ಕುಲದಲ್ಲಿ, ಶರೀರ ಸಂಬಂಧವಾದ ಕುಲದಲ್ಲಿ. ಈಗಲಾದರೂ ನಾವು ಯೇಸು ಕ್ರಿಸ್ತನ ಮುಖಾಂತರ ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ದಾವೀದನು ಶರೀರ ಸಂಬಂಧವಾಗಿ ದೇವರ ಸಂಬಂಧದಲ್ಲಿದ್ದಾತನು ಪರಿಶುದ್ಧಾತ್ಮ ಪಡೆದಾತನು ಹೇಳುತ್ತಿದ್ದಾನೆ, ದೇವರೇ ನಾನು ಹುಟ್ಟಿದಂದಿನಿಂದ ನಿನ್ನೆನೇ ಆತುಕೊಂಡಿದ್ದೇನೆ. ಹೌದು, ನಾವು ದೇವರನ್ನು ಆತುಕೊಳ್ಳೋಣ ಪ್ರತಿದಿನ, ಪ್ರತಿ ಸಮಯ, ಪ್ರಭುವಿನ ಆಗಮನದವರೆಗೆ. ಪ್ರಭು ಯಾವಾಗ ಬರುತ್ತಾನೋ ಗೊತ್ತಿಲ್ಲ, ಆದರೂ ಕೂಡ ನಾವು ಸಿದ್ಧರಾಗಿರೋಣ ಪ್ರೇರೆ. ತಾಯಿಯ ತಂದಿನಿಂದ ನನ್ನ ಉದ್ಧಾರಕ್ಕೆ ನೀನೇ ಪ್ರಭು ಎನ್ನೋಣ. ಯಾವಾಗಲೂ ನಿನ್ನಲ್ಲಿ ಹಿಗ್ಗುವಂತೆ ನಮಗೆ ನಿಮ್ಮ ಶಿಲುಬೆಯ ಪ್ರೀತಿಯ ಶಕ್ತಿ ನೀಡಿರಿ ಸ್ವಾಮಿ. ನಿಮ್ಮ ಪುನರುತ್ಥಾನ ಮರಣ ಗೆದ್ದ ಶಕ್ತಿ ನೀಡಿರಿ. ಸ್ವರ್ಗದಿಂದ ಇಳಿದು ಬಂದ ಪರಿಶುದ್ಧ ಆತ್ಮನ ಅಗ್ನಿಯ ಜೀವಜಲದ ಶಕ್ತಿ ನೀಡಿರಿ. ಹೀಗೆ ಪ್ರಭು ನಮ್ಮನ್ನು ಕಾಪಾಡುತ್ತಾನೆ ಪ್ರೇರೆ. ಕೊನೆ ಒಂದು ವಾಕ್ಯ ನೋಡೋಣ ಪ್ರೇರೆ. ಕೊರಿಂಥ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 25-26ನೇ ವಾಕ್ಯ ಪ್ರೇರೆ. ಗಲೇಷಿಯನ್ಸ್ ಚಾಪ್ಟರ್ 4 ವರ್ಸ್ 25-26 ವರ್ಡ್. ಇಲ್ಲಿ ಓದೋದಾದರೆ, ಹಾಗರ್ ಅಂದರೆ ಅರಬ ಸ್ಥಾನದಲ್ಲಿರುವ, ನಾವು 24ನೇ ವಾಕ್ಯದಿಂದ ನೋಡೋಣ ಪ್ರೇರೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 24ನೇ ವಾಕ್ಯದಿಂದ 26ರವರೆಗೆ, 27ರವರೆಗೆ. ಗಲೇಷಿಯನ್ ಚಾಪ್ಟರ್ 4 ವರ್ಸ್ 24-27. ಇಲ್ಲಿ ಓದೋದಾದರೆ, ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ ಅದು ಪ್ರೇರೆ. ಹೀಗೆ ಯಾ ಇಬ್ಬರು ಸ್ತ್ರೀ ಪ್ರೇರೆ? ಆ ಅಬ್ರಾಹ್ಮನಿಂದ ಉಂಟಾದ ಆ ಸಾರಾ ಎಂಬ ಸ್ತ್ರೀ ಮತ್ತು ಹಾಗರ್ ಎಂಬ ಆ ದಾಸಿ, ಆ ಇಬ್ಬರು ಉಪಮಾನವಾಗಿದ್ದಾರೆ. ಹೇಗೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು. ಅದೇ ಹಾಗರ್ ಆದರೆ ಅಬ್ರಾಹ್ಮನ ಧರ್ಮಪತ್ನಿಯಾದ ನಿಜವಾದ ಹೆಂಡತಿಯಾದ ಸಾರಾಳಿಂದ ಆಕೆಯ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಹಾಗರ್ ಎಂಬ ಸ್ತ್ರೀಯಿಂದ ಮಕ್ಕಳಿನ್ನೂ ಹುಟ್ಟದಿರುವಾಗ ಆ ಸ್ತ್ರೀಯಲ್ಲಿ ಹುಟ್ಟಿಸು ಎಂದು ಹೆಂಡತಿ ಕೇಳಿ ಆಕೆಯೊಂದಿಗೆ ಮಗ ಆಗಿರುತ್ತಾನೆ ಇಸ್ಮಾಯಿಲ್ ಎಂಬಾತ. ಆ ಮಕ್ಕಳು ಮುಖಾಂತರ ಇನ್ನೊಂದು ಕುಲ ಉಂಟಾಯಿತು ಅಬ್ರಾಹ್ಮನಿಗೆ ಶರೀರ ಸಂಬಂಧವಾಗಿ. ಅದರ ಮಕ್ಕಳನ್ನು ಇರುವಂಥದ್ದು ಅದೇ ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ 26ನೇ ವಾಕ್ಯ 26th ವರ್ಡ್, ಗಲೇಷಿಯನ್ ಚಾಪ್ಟರ್ 4 ವರ್ಸ್ 26th ವರ್ಡ್. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಅಂದರೆ ಈಗಿನ ಯೆರೂಸಲೇಮು ಎಂಬವಳು ಹಾಗರ್ ಎಂಬ ಅರಬ ಸ್ಥಾನದಲ್ಲಿರುವ ಸೀನಾಯಿ ಪರ್ವತ, ಈಕೆಗೆ ಸರಿ ಬೀಳುತ್ತಾಳಂತ ಪ್ರೇರೆ. ಹೌದು, ಹಾಗರ್ ಎನ್ನುವಾಕೆ
ಈಗಿನ ಯೆರೂಸಲೇಮಿಗೆ ಅಂದರೆ ಭೂಲೋಕದಲ್ಲಿರುವ ಯೆರೂಸಲೇಮಿಗೆ ಸರಿ ಬೀಳ್ತಾಳಂತೆ. ಈ ಭೂಲೋಕದಲ್ಲಿರುವ ಯೆರೂಸಲೇಮು ತನ್ನ ಮಕ್ಕಳ ಸಮೇತ ದಾಸೋಹದಲ್ಲಿದ್ದಾಳಂತ ಪ್ರೇರೆ. ಆ ಒಂದು ಪಟ್ಟಣ ಆಗಲಿ, ಯೆರೂಸಲೇಮ್ ಪಟ್ಟಣ, ಅಲ್ಲಿರುವ ವಿಶ್ವಾಸಿಗಳು. ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ ಈ ಲೋಕದ ಯೆರೂಸಲೇಮ್ ತನ್ನ ಮಕ್ಕಳ ಸಹಿತ ದಾಸೋಹದಲ್ಲಿದ್ದಾಳೆ. ಆದರೆ ಮೇಲಣ ಯೆರೂಸಲೇಮ್, ಭಯಪಡಬೇಡಿರಿ, ಹೃದಯದಲ್ಲಿ ಕಳವಳ ಪಡಬೇಡಿರಿ, ನಾನು ತಂದೆಯ ಬಳಿಗೆ ಹೋಗುತ್ತಿದ್ದೇನೆ. ತಂದೆಯ ಮನೆಯಲ್ಲಿ ಅನೇಕ ಸ್ಥಾನಗಳಿವೆ, ಕೊಠಡಿ ಕೋಣೆಗಳು, ಸಿದ್ಧ ಮಾಡಲು ಹೋಗುತ್ತಿದ್ದೇನೆ ಸ್ಥಳವನ್ನು ನಿಮಗೆ. ಬಂದು ತಂದೆಯ ಬಳಿಯಿಂದ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಅಷ್ಟರವರೆಗೆ ಭಯಪಡಬೇಡಿ, ಕಳವಳಗೊಳ್ಳಬೇಡಿರಿ. ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ಆಧರಿಸಲು, ಸಹಾಯ ಮಾಡಲು ಪರಿಶುದ್ಧಾತ್ಮ ಕಳಿಸಿಕೊಡುತ್ತೇನೆ ತಂದೆ ಬಳಿಯಿಂದ. ಆತನು ಬಂದು ನಿಮ್ಮನ್ನು ಪಾಪ, ನೀತಿ, ಅಂತಿಮ ತೀರ್ಪು, ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಆದರೆ ಸ್ವಲ್ಪ ಅಲ್ಲ, ನಾವು ಪವಿತ್ರ ಆತ್ಮ ಪಡೆಯದಿದ್ದರೆ ಸ್ವಲ್ಪ ಸತ್ಯ ತಿಳಿಯುತ್ತೇವೆ. ಯೇಸುವೆ ಸತ್ಯ ದೇವರು, ಪರಲೋಕಕ್ಕೆ ಮಾರ್ಗ, ಪಾಪ ಕ್ಷಮಿಸುವಾತನು, ಪಶ್ಚಾತ್ತಾಪ ಪಡುವವರಿಗೆ ಕ್ಷಮಿಸುವಾತನು, ಇನ್ನೂ ಅನೇಕ ಪ್ರೇರೆ, ಭೇದವಿಲ್ಲದೆ ಪ್ರೀತಿಸುವಾತನು. ಆದರೆ ಪರಿಶುದ್ಧಾತ್ಮ ಪಡೆದಾಗ ಆತನಿಗೋಸ್ಕರ ಜೀವಿಸುತ್ತೇವೆ, ನುಡಿದಂತೆ ನಡೆಯುತ್ತೇವೆ. ಅದು ಪ್ರೇರೆ. ಹೀಗೆ ಈಗಿನ ಮೇಲಣ ಜೆರುಸಲೇಮ್ ಎಂಬವಳು ಸ್ವತಂತ್ರಳು. ಅಲ್ಲಿ ಮೇಲಣ ಜೆರುಸಲೇಮ್ ಪಟ್ಟಣವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ ಪ್ರೇರೆ ಪ್ರಭು. ಇವಳೇ ನಮಗೆ ತಾಯಿ ಅಂತ, ಆ ಪಟ್ಟಣವೇ ನಮಗೆ ತಾಯಿ ಅಂತ. ಹೆರದ ಬಂಜೆ 27th ವರ್ಡ್, ಗಲಾಟಿಯನ್ ಚಾಪ್ಟರ್ 4 ವರ್ಸ್ 27th ವರ್ಡ್, 4ನೇ ಅಧ್ಯಾಯ ಗಲಾತ್ಯ 27ನೇ ವಾಕ್ಯ. ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೆ, ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೇ ಅಲ್ಲ. ಆದರೆ ಹೆರದ ಬಂಜೆ ಆನಂದವಾಗಿರು ಎಂದು ಹೇಳ್ತಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ. ಶಿಲುಬೆ ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಏರುತ್ತಿದ್ದಾಗ ಸ್ತ್ರೀಯರು, ಯೆರೂಸಲೇಮ್ ಸ್ತ್ರೀಯರು ಅಳುತ್ತಾರೆ. ಆದರೆ ಯೇಸು ಪ್ರಭು ಅಂತಾನೆ, ಯೆರೂಸಲೇಮಿನ ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ನೋಡಿ ಪ್ರೇರೆ, ಯೇಸು ಕಷ್ಟ ನೋಡಿ ಅಳುತ್ತಿದ್ದರೆ ಅವರು. ಯೇಸುವಿನ ಒಳ್ಳೆಯಾತ, ಇಂಥ ಘೋರ ಶಿಕ್ಷೆ ಕೊಡುತ್ತಿದ್ದಾರೆ ಕೆಟ್ಟವರು ಎಂದು ಅವರು ಯೇಸುವಿನ ಮೇಲೆ ಕನಿಕರ ಪಡುತ್ತಿದ್ದಾರೆ. ಆದರೆ ಯೇಸು ಇವರ ಮೇಲೆ ಕನಿಕರ ಪಡುತ್ತಿದ್ದಾನೆ. ಅಮ್ಮ, ನಾನು ತಂದೆಯ ಚಿತ್ತ ಇದು, ಈ ಶಿಲುಬೆ, ಎಲ್ಲ ಲೋಕ ಪಾಪ ಭಾರ ಎಂಬ ಶಿಲುಬೆ ಹೊತ್ತುಕೊಳ್ಳುವುದು. ನನಗಾಗಿ ಅಳಬೇಡಿರಿ, ನಿಮಗಾಗಿ ಅಳಿರಿ, ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಯಾಕಂದರೆ ನೀವು ನಿಮ್ಮ ಮಕ್ಕಳನ್ನು ದೇವರಿಂದ ಮುಟ್ಟಿಸಲು ದೇವರ ಸನ್ನಿಧಿ ಕರೆತರುತ್ತಿಲ್ಲ, ನನ್ನಿಂದ ಮುಟ್ಟಿಸಲು ಕರೆತರುತ್ತಿಲ್ಲ. ಅವರು ಪ್ರಾರ್ಥನೆ ಮಾಡುವಲು ಒಲ್ಲೆ ಅಂದಾಗ, ಚರ್ಚ್ಗಳಿಗೆ ಸಭೆಗೆ ಹೋಗುವುದನ್ನು ಒಲ್ಲೆ ಅಂದಾಗ, ದೇವರಿಗಾಗಿ ಜೀವಿಸಲು, ಕ್ಷಮಿಸಲು, ಪ್ರೀತಿಸಲು, ದೇವರ ಸೇವೆ ಯೇಸುವನ್ನು ಶಿಲುಬೆ ಹೊತ್ತುಕೊಳ್ಳಲು ಒಲ್ಲೆ ಅಂದಾಗ ನೀವು ಬಿಟ್ಟುಬಿಟ್ರಿ. ಎಲ್ಲರಿಗೂ ಸಾಧ್ಯವಿಲ್ಲ, ಇದು ದೇವರೇ ಕರೆದುಕೊಳ್ತಾನೆ, ದೇವ್ರ ಚಿತ್ತ ಆದ್ದರಿಂದ ಬಿಟ್ಟುಬಿಟ್ರಿ. ನೀವು ಪ್ರಾರ್ಥಿಸಲಿಲ್ಲ, ಮತ್ತೆ ಮತ್ತೆ ತಿರುಗಿ ಪ್ರಯತ್ನ ಮಾಡಲಿಲ್ಲ. ಅದು ಪ್ರೇರೆ. ರಾತ್ರಿ ಎಲ್ಲ ಪೇತ್ರನು ಬಲಿ ಹಾಕಿರುತ್ತಾನೆ, ಮೀನು ಸಿಕ್ಕಿದ್ದಿಲ್ಲ. ಆದರೂ ಕೂಡ ಬೆಳಿಗ್ಗೆ ಬಂದು ಪ್ರಭು ಪೇತ್ರನೇ ಏನಾದರೂ ದೊರಕಿತೆ ಎಂದಾಗ, ಸ್ವಾಮಿ ರಾತ್ರಿ ಎಲ್ಲ ಪ್ರಯಾಸಪಟ್ಟೆವು, ಒಂದು ಮೀನು ಸಿಗಲಿಲ್ಲ, ಆದರೆ ಬಲಗಡೆ ಹಾಕು ಎಂದು ಹೇಳ್ತಾನೆ ಪ್ರಭು ಯೇಸು. ಆದರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹಾಕುತ್ತೇವೆ ಎಂದು ಹೇಳುತ್ತಾನೆ. ಆದರೆ ಪ್ರಭುವಿನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಬೇಕಾದರೂ ಮಾಡಬೇಕಾದ ಪ್ರೇರೆ. ನಮ್ಮ ಮಾತಿಗೆ ಬೆಲೆ ಇಲ್ಲ. ನೀವು ಪ್ರಭುವಿನ ಮಾತಿಗೆ ಬೆಲೆ ಕೊಟ್ಟಾಗ, ವಾಕ್ಯ ಪ್ರಕಾರ ಜೀವಿಸಿದಾಗ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಪ್ರೇರೆ. ದೇವರ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಅಂಧಕಾರ ಶಕ್ತಿ ನಾಶವಾಗುತ್ತದೆ. ನಿಮ್ಮ ಬಾಯಿಂದ ಹೊರಡುವ ದೇವರ ವಾಕ್ಯ ಎಂಬ ಖಡ್ಗದಿಂದ. ಪರಿಶುದ್ಧ ಆತ್ಮ ಆಗಿದ್ದಾನೆ ಆ ಖಡ್ಗ. ಹೌದು ಪ್ರೇರೆ. ಹೀಗೆ ನಾವು ದೇವರ ವಾಕ್ಯ ದೇವರ ಆತ್ಮನ ಕೈಯಲ್ಲಿ ಬಲವಾದ ಆಯುಧವಾಗಿದೆ ಎಂದು ಗ್ರಹಿಸಿ ದೇವರ ಆತ್ಮ ಪಡೆಯಬೇಕಾಗಿದೆ ಪ್ರೇರೆ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ಮೊಟ್ಟೆ ಕೇಳಿದರೆ ಹಾವು ಕೊಡುವುದಿಲ್ಲ, ಮೀನು ಕೇಳಿದರೆ ಚೇಳು ಕೊಡುವುದಿಲ್ಲ. ಮತ್ತು ನೀವೇ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ಸ್ವರ್ಗದಲ್ಲಿರುವ, ಪರಲೋಕದಲ್ಲಿರುವ, ಉನ್ನತ ಲೋಕದಲ್ಲಿರುವ, ಮಹಿಮಾ ನಿತ್ಯ ನಿವಾಸಿಯಾಗಿರುವ ಬೆಳಕಾದ ದೇವರು, ಸರ್ವಶಕ್ತನು ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಮಾತ್ರ ಪ್ರಾರ್ಥನೆ ಹೋಗುತ್ತದೆ ಪ್ರೇರೆ. ತಂದೆಯ ಬಳಿಗೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಇನ್ನೂ ಎಷ್ಟು ಒಳ್ಳೆಯ ವರವಾದ ಪರಿಶುದ್ಧ ಆತ್ಮನೇ ಕೊಡಬಲ್ಲನು ದೇವರ ಆತ್ಮ ವರ. ಆದರೆ ವರಗಳು ಬೇರೆ ಪ್ರೇರೆ, ಪರಿಶುದ್ಧ ಆತ್ಮ
ಬೇರೆ. ಹೌದು, ಪರಿಶುದ್ಧಾತ್ಮ ನಮ್ಮ ವ್ಯಕ್ತಿತ್ವವನ್ನೇ ಯೇಸುವಿನ ವ್ಯಕ್ತಿತ್ವವನ್ನಾಗಿ ಮಾಡುತ್ತಾನೆ. ಪರಿಶುದ್ಧಾತ್ಮ ನಮ್ಮನ್ನು ಪರಿಶುದ್ಧ ಆತ್ಮ ಆಗಿ ಮಾಡುತ್ತಾನೆ. ಆದರೆ ಹೀಗೆ ಪ್ರಭು ಹುಟ್ಟಿದಂದಿನಿಂದ ನಮಗೆ ಆಧಾರವಾಗಿದ್ದಾನೆ. ತಾಯಿ ಎತ್ತಂದಿನಿಂದ ನಮ್ಮ ಉದ್ಧಾರಕನಾಗಿದ್ದಾನೆ ಪ್ರೇರೆ. ಹೀಗೆ ಹೆರದ ಬಂಜಿ ಆನಂದವಾಗಿರು ಎಂದು ಹೇಳ್ತಿದ್ದಾನೆ. ಹಾಲು ಕುಡಿಸದವರೇ ಧನ್ಯರೆಂದು ಹೇಳುವ ಕಾಲ ಬರುತ್ತದೆ ಎಂದು ಸ್ತ್ರೀಯರಿಗೆ ಹೇಳಿದ್ದಾನೆ. ಹೌದು ಪ್ರೇರೆ. ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು. ಹೌದು, ಪ್ರಸವ ವೇದನೆ ಇಲ್ಲ ಅಂತ ಪ್ರೇರೆ. ಯಾರಿಗೆ? ಮದುವೆ ಆಗಲಾರದವರಿಗೆ. ಅಥವಾ ಯೇಸುವಿನ ತಾಯಿ ಮರಿಯಳಿಗೆ ಪುರುಷನ ಮುಟ್ಟೇ ಇಲ್ಲ, ಜೋಸೆಫ್, ಆಕೆ ಪ್ರಸವ ವೇದನೆ ಪಟ್ಟಿಲ್ಲ ಪ್ರೇರೆ. ಪಾಪ ಸಂಪರ್ಕ ಇದ್ದರೆ ಪ್ರಸವ ವೇದನೆ ಉಂಟಾಗುತ್ತದೆ, ಇಲ್ಲದಿದ್ದರೆ ನಾರ್ಮಲ್ ಆಗಿರ್ತದೆ ಪ್ರೇರೆ. ನಾವು ಕೆಲವೊಂದು ಸರಿ ನೋಡ್ತೀವಲ್ಲ, ನಾರ್ಮಲ್ ಡೆಲಿವರಿ ಆಯಿತು ಎನ್ನುವಂತೆ. ಪಾಪಿಗಳಿಗೆ ನಾರ್ಮಲ್ ಡೆಲಿವರಿ ಆದರೆ ಮತ್ತು ದೇವರ ಸಂಕಲ್ಪ ನೆರವೇರಿಸುವವರಿಗೆ ಹೌದು ಪ್ರೇರೆ ಪ್ರಸವ ವೇದನೆ ಇಲ್ಲ. ಸ್ವರವೆತ್ತಿ ಕೂಗುತ್ತಾರೆ ಅವರು. ಗಂಡ ಇರುವ ಆಕೆನಿಗಿಂತ ಗಂಡ ಬಿಟ್ಟವಳಿಗೆ ಹೆಚ್ಚು ಮಕ್ಕಳು. ಹೌದು ಪ್ರೇರೆ. ಇದರ ಅರ್ಥ ನಾವು ತಿಳಿದುಕೊಳ್ಳಬೇಕಾಗಿದೆ. ಬೈಬಲ್ ಗ್ರಂಥ ಸಮುದ್ರ ಆಗಿದೆ ಪ್ರೇರೆ, ದೇವರ ಜ್ಞಾನವಾಗಿದೆ. ಸಮುದ್ರದಲ್ಲಿ ನೀರು ಹೇಗೋ ಭೂಮಿಯಲ್ಲೆಲ್ಲ ಸರ್ವೇಶ್ವರನ, ಯೆಹೋವನ, ಯೇಸು ಕ್ರಿಸ್ತನ ಆ ಪರಿಶುದ್ಧ ಆತ್ಮನ ಜ್ಞಾನ ತುಂಬಿಕೊಂಡಿದೆ. ಅದು ಪರಿಶುದ್ಧವಾದದ್ದು ಪ್ರೇರೆ, ಮೇಲಿನಿಂದ ಬರುತ್ತದೆ. ಪರಿಶುದ್ಧವಾದದ್ದು ಮತ್ತು ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ದಯದಾಕ್ಷಿಣ್ಯ ಎಂಬ ಮುಂತಾದ ಸತ್ಫಲಗಳಿಂದ ತುಂಬಿಕೊಂಡಿದ್ದಾಗಿದೆ. ನೀತಿ ಎಂಬ ದೇವರ ವಾಕ್ಯವನ್ನು ಬಿತ್ತಿ ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುವಂಥದ್ದಾಗಿದೆ. ಹೌದು ಪ್ರೇರೆ. ಹೀಗೆ ಯೇಸುವನ್ನು ಬಿಟ್ಟು ನಾವೇನು ಮಾಡಲು ಸಾಧ್ಯವೇ ಇಲ್ಲ ಪ್ರೇರೆ. ಆತನ ವಾಕ್ಯ ನಮ್ಮಲ್ಲಿ, ನಾವು ಆತನ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಬಹುದು, ಅದು ದೊರಕುತ್ತದೆ ಎಂದಿದ್ದಾನೆ. ಮತ್ತು ಆತನ ವಾಕ್ಯ ನಮ್ಮಲ್ಲಿದ್ದಾಗ, ನಾವು ಆತನಲ್ಲಿದ್ದಾಗ ಪರಿಶುದ್ಧಾತ್ಮ ಮೂಲಕ ಏನೇನು ಕೇಳುವುದಿಲ್ಲ ಪ್ರೇರೆ. ದೇವರ ಚಿತ್ತವನ್ನೇ ಕೇಳುತ್ತೇವೆ. ದೇವರೇ, ನಿಮ್ಮ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸಲು ಶಕ್ತಿ ನೀಡು. ಅನೇಕ ಆತ್ಮ ನಿಮ್ಮ ಬೆಳೆಗೆ ತರಲು ಶಕ್ತಿ ನೀಡು. ಅನೇಕ ಮನುಷ್ಯರ ದೇಹಗಳನ್ನು ನಿಮ್ಮ ಪರಿಶುದ್ಧಾತ್ಮನಿಗೆ ಆಲಯವಾಗಿ, ಅವರ ಹೃದಯವನ್ನು ಗರ್ಭಗುಡಿಯಾಗಿ ಮಾರ್ಪಡಿಸಲು ಶಕ್ತಿ ನೀಡು. ಹಣದಾಶೆಯ ಕಡೆಗೆಲ್ಲ ಪ್ರಭುವೆ, ನಿನ್ನ ಆಜ್ಞೆಗಳ ಕಡೆಗೆ ನಮ್ಮ ಕಣ್ಣನ್ನು ತಿರುಗಿಸು ಎಂದು ಸೇವೆ ಮಾಡಬೇಕಾಗಿದೆ ಅನೇಕರಿಗೋಸ್ಕರ. ಹೀಗೆ ಕೇಡು ಬಗೆಯವರನ್ನು ಕೂಡ ನಾವು ಕ್ಷಮಿಸಬೇಕಾಗಿದೆ. ಹೌದು, ವೃದ್ಧಾಪ್ಯದಲ್ಲಿ ಕೂಡ ನಾವು ದೇವರನ್ನು ಧಿಕ್ಕರಿಸಬಾರದು. ಕೊನೆಯವರೆಗೆ ವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಹೀಗೆ ನಾನು ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕ ನೀನೇ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಆದರೆ ನಾವೆಲ್ಲರೂ ಹುಟ್ಟಿದಂದಿನಿಂದ ದೇವರನ್ನೇ ಆತುಕೊಂಡಿದ್ದೇವೆ ತಾಯಿಯ ಮುಖಾಂತರ. ತಾಯಿ ಎತ್ತಂದಿನಿಂದ ನಮ್ಮ ಉದ್ಧಾರಕ ದೇವರೇ ತಾಯಿಯ ಮುಖಾಂತರ. ಇಂದು ದೊಡ್ಡವರಾಗಿದ್ದೇವೆ ಪ್ರೇರೆ. ತಮ್ಮ ತಾಯಿಗಳು ಯೇಸುವಿನಿಂದ ಮುಟ್ಟಿಸಬೇಕೆಂದು ಯೇಸುವಿನ ಬಳಿಗೆ ಕರೆತಂದರು. ಮತ್ತು ಶಿಷ್ಯರು ತಡೆದರು. ಯೇಸು, ನನ್ನ ಬಳಿಗೆ ಬಿಡಿರಿ, ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯ ಎಂಥವರದು? ಉದ್ಧಾರಕ, ತಾಯಿ ಎತ್ತಂದಿನಿಂದ ನನ್ನ ಉದ್ಧಾರಕ ಎನ್ನುವರದು. ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ ಎನ್ನುವರದು. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲೇ ಎನ್ನುವರದು ದೇವರ ರಾಜ್ಯ ಪ್ರೇರೆ. ಅವರು ಶಿಶುಗಳು, ದೇವರ ರಾಜ್ಯದ ಮಕ್ಕಳು. ಜ್ಞಾನಿಗಳಿಗೂ ಮೇಧಾವಿಗಳು ಎನಿಸಿಕೊಳ್ಳುವ ಭಕ್ತರು, ಶಿಷ್ಯರು, ದಾಸರಿಗಿಂತ ಬಾಲಕರಿಗೆ ವಿಶೇಷವಾಗಿ ಪ್ರಕಟಿಸಿದ್ದಾನೆ ಪ್ರೇರೆ. ನಾವು ಲೂಕ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10. ಇಲ್ಲಿ ಓದುವುದಾದರೆ ಲೂಕನ ಸುವಾರ್ತೆ 10ನೇ ಅಧ್ಯಾಯ 21ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 21st ವರ್ಡ್. ಇಲ್ಲಿ ಓದುವುದಾದರೆ, ಅದೇ ಗಳಿಗೆಯಲ್ಲಿ ಆತನು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ಪ್ರೇರೆ. ಇಲ್ಲಿ ಶಿಷ್ಯರು, 70 ಜನ ಶಿಷ್ಯರು ದೆವ್ವಗಳನ್ನು ಬಿಡಿಸಿ ದೇವರಾಜ್ಯ ಸಾರಿ ಸಂತೋಷಭರಿತರಾಗಿ ಬಂದು ಯೇಸುವಿಗೆ ವರದಿ ಮಾಡುತ್ತಿರ್ತಾರೆ. ಸ್ವಾಮಿ, ನಿನ್ನ ಹೆಸರಿನಲ್ಲಿ ಆಜ್ಞಾಪಿಸಿದಾಗ ದೆವ್ವಗಳು ಕೂಡ ನಮಗೆ ವಿಧೇಯವಾಗುತ್ತವೆ ಎಂದು ಹೇಳಿದಾಗ, ದೆವ್ವಗಳು ನಿಮಗೆ ಮಾತು ಕೇಳುತ್ತವೆ, ನೀವು ಹೇಳಿದಂತೆ ಅಧೀನವಾಗುತ್ತವೆ ನಿಮಗೆ
ಸರೆಂಡರ್ ಆಗುತ್ತವೆಂದು ನೀವು ಸಂತೋಷ ಪಡಬೇಡ್ರಿ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದಾಗಿ ಹೇಳುತ್ತಾನೆ. ಆ ಹೇಳಿದ ನಂತರ, ದೇವರೇ, ನೀವು ಚಿಕ್ಕ ಮಕ್ಕಳಿಗೆ ಪ್ರಕಟಪಡಿಸಿದ್ದೀರಿ. ಹೌದು, ಪರಲೋಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿವೆ ಎಂದು. ಹೌದು, ಮತ್ತು ದೆವ್ವಗಳಿಗೆ ಅಧೀನವಾಗುತ್ತವೆ ಎಂದು ಸಂತೋಷಪಡುವವರಿದ್ದಾರೆ. ಆದರೆ ಅವರ ಹೆಸರು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷ ಪಡೆಯುವವರೇ ನಿಜವಾದ ದೇವರ ಮಕ್ಕಳ ಪ್ರೇರೆ. ಅದು ನಿಜವಾಗಿಯೂ ಚಿಕ್ಕ ಮಕ್ಕಳಿಗೆ ದೊರಕುತ್ತದೆ ಪ್ರೇರೆ. ಅದು ನಿಜವಾಗಿ ಬಾಲಕರಿಗೆ ಪ್ರಕಟಪಡಿಸಿದ್ದಾನೆ ತಂದೆ. ಮತ್ತು ಈ ಪ್ರಕಟಣೆ ಯೇಸು ಗ್ರಹಿಸಿ ರಕ್ಷಕ ಸಂತೋಷಪಡುತ್ತಿದ್ದಾನೆ. ದೆವ್ವಗಳನ್ನು ಬಿಡಿಸಿದ್ದರಿಂದ ಯೇಸು ಸಂತೋಷಪಡಲಿಲ್ಲ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ ಎಂದು ಅವರಿಗೆ ಹೇಳುತ್ತಾನೆ. ಈತ ಸಂತೋಷಪಡಲಿಲ್ಲ. ಆದರೆ ಚಿಕ್ಕ ಮಕ್ಕಳಿಗೆ ಪ್ರಕಟಪಡಿಸಿದ್ದಿ. ನಾನು ಹೇಳುವುದಕ್ಕೆ ಮೊದಲೇ ಚಿಕ್ಕ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇಂಥ ಪ್ರಕಟಣೆ ತಂದೆ ಚಿಕ್ಕ ಮಕ್ಕಳಿಗೆ ಕೊಟ್ಟಿದ್ದಿ ಎಂದು ಸಂತೋಷಪಡುತ್ತಾನೆ. ಆದರೆ ಹೀಗೆ ಅಂತ ಬಾಲಕರ ಆ ಶಿಶುಭಾವ ಪ್ರಕಟಣೆ, ಪರಿಶುದ್ಧಾತ್ಮ ಪ್ರೇರಣೆ, ಉಲ್ಲಾಸ, ಪರಲೋಕ ಭೂಲೋಕಗಳ ಒಡೆಯನಾದ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ಜ್ಞಾನಿ ಬುದ್ಧಿವಂತರಿಗಿಂತ ಹೆಚ್ಚಾಗಿ ನೀಡಲಿ ದೇವಚಿತ್ತದಂತೆ. ಆಮೇನ್, ಆಮೇನ್. ಪ್ರೇರೆ, ಕೊನೆಯದಾಗಿ ಒಂದು ತಾಯಿ ಬಗ್ಗೆ ಒಂದು ಸನ್ನಿವೇಶ ಜ್ಞಾಪಕ ಮಾಡಿಕೊಳ್ಳೋಣ. ಒಬ್ಬ ತಾಯಿ ಇರ್ತಾಳೆ ಪ್ರೇರೆ. ಆ ತಾಯಿಗೆ ಯವನಸ್ಥ ಮಗ ಇರುತ್ತಾನೆ. ಉನ್ನತ ಅಭ್ಯಾಸಕ್ಕಾಗಿ ಆ ಕಾಲೇಜಿನಲ್ಲಿ ಓದುವುದಕ್ಕಾಗಿ ಹಾಸ್ಟೆಲ್ನಲ್ಲಿರುವುದಕ್ಕೆ ಪಟ್ಟಣಕ್ಕೆ ಕಳಿಸುತ್ತಾಳೆ. ಅಲ್ಲಿ ಆತನು ವಿದ್ಯಾಭ್ಯಾಸ ಮಾಡುತ್ತಾ ಹಾಸ್ಟೆಲ್ನಲ್ಲಿ ಇರುತ್ತಿರುವಾಗ ಅನೇಕ ತಿಂಗಳುಗಳು ಕಳೆಯುತ್ತವೆ. ಆ ತಾಯಿ ತನ್ನ ಮಗನನ್ನು ನೋಡುವ ಆಸೆಯಿಂದ ಪಟ್ಟಣಕ್ಕೆ ಬರುತ್ತಾಳೆ. ಆತನಿರುವ ಹಾಸ್ಟೆಲ್ನಲ್ಲಿ ಸೇರುತ್ತಾಳೆ ಮತ್ತು ಆ ಕುಮಾರನಿರುವ ಆ ಕೋಣೆಯನ್ನು ನೋಡಿ ನಡುಗುತ್ತಾಳೆ, ಬೇಸರ ಪಡುತ್ತಾಳೆ. ಕಾರಣ, ಗೋಡೆಯೆಲ್ಲ ಸಿನಿಮಾ ತಾರೆಗಳ ಫೋಟೋಗಳು, ಅರ್ಧನಗ್ನ ದೃಶ್ಯಗಳು, ಅಸಹ್ಯವಾದ ಚಿತ್ರಗಳು ಅಂಟಿಸಲ್ಪಟ್ಟಿತ್ತು ಆ ಗೋಡೆಗಳಿಗೆ. ಹೌದು ಪ್ರೇರೆ, ಆ ಕ್ರೈಸ್ತ ತಾಯಿ, ಯೇಸುವಿನ ವಿಶ್ವಾಸಿಯಾದ ತಾಯಿ, ಭಕ್ತಿವಂತೆ ವಿಶ್ವಾಸಿ, ಬಹು ವೇದನೆ ಹೊಂದುತ್ತಾಳೆ ತನ್ನ ಮಗನ ಜೀವಿತದಿಂದಾಗಿ. ಆಕೆ ಮೌನವಾಗಿ ಇದ್ದು ಮನೆಗೆ ಹೋಗುತ್ತಾಳೆ. ಹೋದ ನಂತರ ತನ್ನ ಒಂದು ದೊಡ್ಡ ಚಿತ್ರವನ್ನು ಕುಮಾರನಿಗೆ ಮನಿ ಆರ್ಡರ್ ಮಾಡಿ ಕಳಿಸುತ್ತಾಳೆ ಪ್ರೇರೆ. ಮತ್ತು ಅದನ್ನು ಗೋಡೆಗೆ ನೇತು ಸಿಗಾಕು ಎಂದು ಕೇಳಿಕೊಳ್ಳುತ್ತಾ ಉತ್ತರವನ್ನು ಬರೆದಿರುತ್ತಾಳೆ. ಮತ್ತು ಕೆಲವು ತಿಂಗಳುಗಳ ನಂತರ ಆಕೆ ಮಗನನ್ನು ನೋಡಲು ಮತ್ತೆ ಅದೇ ಹಾಸ್ಟೆಲ್ಗೆ ಬರುತ್ತಾಳೆ ಪ್ರೇರೆ. ಮತ್ತು ಕುಮಾರನ ಬಳಿಗೆ ಬಂದಾಗ ಆ ತಾಯಿ ಫೋಟೋ ಬಿಟ್ಟರೆ ಆ ಕೋಣೆಯೊಳಗೆ ಬೇರೆ ಯಾವ ಚಿತ್ರಗಳು ಇರುವುದಿಲ್ಲ. ಹೌದು ಪ್ರೇರೆ, ಅಮ್ಮ ನಿನ್ನ ಫೋಟೋ ಅಥವಾ ಚಿತ್ರದ ಬಳಿ ಬೇರೆ ಯಾವ ಚಿತ್ರ ಇಡುವುದಕ್ಕೆ ನಾಚಿಕೆ ಪಡುತ್ತಿದ್ದೇನೆ ಎಂದು ಆ ಮಗನು ತನ್ನ ತಾಯಿಗೆ ಹೇಳುತ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ಕೂಡ ದೇವರ ವಾಕ್ಯ ಮುಂದೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಳ್ಳಬೇಕು ಪ್ರೇರೆ. ಪಾಪವನ್ನು ಮಾಡದಂತೆ ದೇವರ ವಾಕ್ಯ ಮುಂದೆ ಯಾವ ವ್ಯಕ್ತಿ, ವಸ್ತು, ಸ್ಥಳ, ಹೌದು ಪ್ರೇರೆ, ಯಾವುದಕ್ಕೆ ಇರುವುದು ಅದು ನಾಚಿಕೆಕರ ಎಂದು ಗ್ರಹಿಸಬೇಕು. ನಾವು ಕೂಡ ನಿಜವಾದ ತಾಯಿ, ನಿಜವಾದ ತಂದೆ ದೇವರಾಗಿದ್ದಾನೆ. ಹೌದು ಪ್ರೇರೆ. ಹೀಗೆ ನಾವು ಕೊರಿಂಥ 1ನೇ ಪತ್ರಿಕೆ 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. 1 Corinthians chapter 13 verse 10th word. ಇಲ್ಲಿ ಓದುವುದಾದರೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಪ್ರೀತಿ ಪ್ರೇರೆ. ಪ್ರೀತಿ ಅನ್ನುವಂಥದ್ದು ಒಂದು ತಾಯಿಯಂತೆ. ಹೌದು, ನಾನೇ ನಿಮ್ಮನ್ನು ಸಂತೈಸುವೆನು, ಜೆರುಸಲೇಮಿನಲ್ಲಿಯೇ ತಾಯಿಯಂತೆ ಸಂತೈಸುವೆನು ಎಂದು ಹೇಳ್ತಿದ್ದಾನೆ. ಜೆರುಸಲೇಮ್ ಅಂದರೆ ದೇವರ ಪಟ್ಟಣ. ಆದರೆ ಹೀಗೆ ದೇವರ ಸ್ಥಳ, ದೇವರಿಗೆ ಇಷ್ಟವಾದ ಒಂದು ಭಕ್ತಿ ಆಚರಿಸುವ ಸ್ಥಳ. ಹೀಗೆ ನಾನು ಚಿಕ್ಕವನಾಗಿದ್ದೆನು, ಚಿಕ್ಕವನಂತೆ ಮಾತನಾಡಿದೆನು, ಚಿಕ್ಕವನಂತೆ ನೆನೆಸಿದೆನು, ಯೋಚಿಸಿದೆನು, ಚಿಕ್ಕವನ ಚೇಷ್ಟೆಗಳನ್ನು ಮಾಡಿದೆನು. ಆದರೆ ಇವಾಗ ನಾನು ದೊಡ್ಡವನಾಗಿದ್ದೇನೆ, ಚಿಕ್ಕವನ ಚೇಷ್ಟೆಗಳನ್ನು ಬಿಟ್ಟಿದ್ದೇನೆ ಎಂದು ಪೌಲನು ಹೇಳ್ತಿದ್ದಾನೆ ಪ್ರೇರೆ. ಕೊರಿಂಥ 1ನೇ ಪತ್ರಿಕೆ 13ನೇ ಅಧ್ಯಾಯ
11ನೇ ವಾಕ್ಯದಲ್ಲಿ ನೋಡುತ್ತೇವೆ, ನಾನು ಬಾಲಕ ಆಗಿದ್ದೇನು, ಬಾಲಕ ಮಾತುಗಳನ್ನು ಆಡಿದೆನು, ಬಾಲಕ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು, ಪ್ರಯಾಸನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟೆನು. ಈಗಲಾದರೂ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆನು. ಈಗ ಯಾವಾಗ? ಪ್ರಭುವಿನ ಆಗಮನದಲ್ಲಿ. ಹೌದು ಪ್ರೇರೆ, ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಪ್ರೇರೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವೇ ನಿಲ್ಲುತ್ತವೆ ಕೊನೆಯದಾಗಿ. ಈ ಮೂರರಲ್ಲಿ ದೊಡ್ಡದು ಪ್ರೀತಿಯೇ. ಹೌದು, ದೇವರ ಪ್ರೀತಿಯಾಗಿದೆ ಪ್ರೇರೆ. ಆತನು ಹುಟ್ಟಿದಂದಿನಿಂದ ಆತನೇ ಆತುಕೊಂಡಿದ್ದೇವೆ. ತಾಯಿ ಗರ್ಭದಿಂದ ಬಂದಾಗಿನಿಂದ ಆತನೇ ನಮ್ಮನ್ನು ಕಾಪಾಡಿದ್ದಾನೆ, ಆತನೇ ನಮ್ಮನ್ನು ಮುಟ್ಟಿದ್ದಾನೆ. ಮತ್ತು ನಮ್ಮ ಉದ್ಧಾರಕನು ತಾಯಿ ಎತ್ತಂದಿನಿಂದ ನಿನ್ನ ಉದ್ಧಾರಕ ತಂದೆ ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನಾಗಿದ್ದಾನೆ. ನಾವು ಹಿಗ್ಗುತ್ತಿರುವುದು ಆತನಲ್ಲಿಯೇ ಎಂದು ನಾವು ಗ್ರಹಿಸಬೇಕಾಗಿದೆ. ಬೇರೆ ವಿಷಯಗಳಲ್ಲಿ ಹಿಗ್ಗುತ್ತಿರುವುದಾದರೆ ನಾವು ಪಾಪ ಒಪ್ಪಿಕೊಳ್ಳೋಣ ಪ್ರೇರೆ, ಕ್ಷಮಾಪಣೆ ಬೇಡಿಕೊಳ್ಳೋಣ, ಮತ್ತೆ ಹಾಗೆ ಮಾಡದಂತೆ ಶಕ್ತಿ ಬೇಡಿಕೊಳ್ಳೋಣ, ಜ್ಞಾನ ಬೇಡಿಕೊಳ್ಳೋಣ, ಪರಿಶುದ್ಧಾತ್ಮನ ಅಭಿಷೇಕ ಮುಖಾಂತರ. ಹೀಗೆ ಪ್ರಭು ನಮ್ಮನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ. ನಾವು ಕೊನೆಯದಾಗಿ ಪ್ರೇರೆ, ನಾವು ಕತ್ತಲೆಯನ್ನು ತೊಲಗಿಸುವ ಆ ಒಂದು ಕತ್ತಲೆಯೊಂದಿಗೆ ಯುದ್ಧ ಮಾಡಬಾರ್ದು. ಆ ದೀಪವನ್ನು ಬೆಳಗಿಸಿ ಇಡಬೇಕಾಗಿದೆ, ದೇವರ ವಾಕ್ಯ ಎಂಬ ದೀಪ ಹೃದಯದಲ್ಲಿ. ಆವಾಗ ಕತ್ತಲು ಅದೇ ತಾನೇ ತೊಲಗಿ ಹೋಗುತ್ತದೆ. ಅದು ಪ್ರೇರೆ, ಕ್ರಿಸ್ತ ಯೇಸು ನನ್ನ ಜೀವಿತದೊಳಗೆ ಬಂದಾಗ ಹೃದಯದಲ್ಲಿ ಬೆಳಕು ಬರುತ್ತದೆ, ಕತ್ತಲು ಓಡಿ ಹೋಗುತ್ತದೆ. ಕ್ರಿಸ್ತ ಯೇಸು ನಿನ್ನ ಜೀವಿತದಲ್ಲಿ ಬೆಳಕಾಗಿ ನಿನ್ನ ಹೃದಯದಲ್ಲಿ ಇದ್ದಾನಾ ಇಲ್ಲವೇ ಎಂದು ಪ್ರಶ್ನೆ ಮಾಡಿಕೊಂಡು ಪ್ರಭುವನ್ನು ಆಗಮಿಸಿಕೊಳ್ಳಬೇಕಾಗಿದೆ, ಹೃದಯದಲ್ಲಿ ಕರೆಯಬೇಕಾಗಿದೆ. ಹೌದು, ಅದಕ್ಕೆ ಮೊದಲು ಎಲ್ಲ ಮರಣಕರವಾದ, ನಾಶಕರವಾದ, ಲೌಕಿಕವಾದ, ತಾತ್ಕಾಲಿಕವಾದ, ಇದ್ದು ಇಲ್ಲದಂತೆ ಮಯವಾಗುವ ಮೋಸಕರವಾದ ಎಲ್ಲ ವ್ಯಕ್ತಿ, ಶಕ್ತಿ, ವಸ್ತುಗಳನ್ನು ಹೃದಯದಿಂದ ತೆಗೆಯಬೇಕಾಗಿದೆ ಪ್ರೇರೆ. ಅಂತ ಬೆಳಕಾದ ಯೇಸು ಕ್ರಿಸ್ತನು, ವಾಕ್ಯವಾದ ದೇವರು, ಆ ಹುಟ್ಟಿದಂದಿನಿಂದ ನಮ್ಮನ್ನು ತಾಯಿ ಗರ್ಭದಿಂದ ಉದ್ಧಾರ ಮಾಡುತ್ತಾ ಆತನನ್ನೇ ಆತುಕೊಳ್ಳುವಂತೆ ಮಾಡಿದ, ಆತನನ್ನೇ ನಿರೀಕ್ಷೆ ಇಡುವಂತೆ ಮಾಡಿದ ದೇವರು ಅನುಗ್ರಹಿಸಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಾತನೇ, ಕಣ್ಮಣಿಯಂತೆ ಕಾಯುವಾತನೇ, ಯೆಹೋವ ರಾಫಾ ಆಗಿ ಸ್ವಸ್ಥಪಡಿಸುತ್ತಿರುವಾತನೇ, ಯೆಹೋವ ಶಾಲೋಮ್ ಆಗಿ ಸಮಾಧಾನ ನೀಡುವಾತನೇ, ಯೆಹೋವ ನಿಸ್ಸಿಯಾಗಿ ಜಯಧ್ವಜವಾಗಿರುವಾತನೇ, ಯೆಹೋವ ಶಮ್ಮ ಆಗಿ ನಮ್ಮೊಂದಿಗಿರುವಾತನೇ, ಇಮ್ಮಾನುವೇಲನೇ, ನಿಮಗೆ ಸ್ತೋತ್ರ ಪ್ರಭುವೇ. ದೇವರೇ, ನನ್ನ ಹುಟ್ಟಿದಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ ಎನ್ನುವ, ಅಥವಾ ತಾಯಿ ಹತ್ತಂದಿನಿಂದ ನೀನೇ ನನ್ನ ಉದ್ಧಾರಕ, ನಿನ್ನಲ್ಲೇ ನನ್ನ ನಿರೀಕ್ಷೆ ಎನ್ನುವಂತೆ ದಾವೀದನು ಹೇಳಿದಂತೆ ನಾವು ಕೂಡ ಜೀವಿಸಲು, ಅನುಭವಿಸಲು ಕೃಪೆ ನೀಡಿರಿ. ನಿಜವಾಗಿ ನೀವೇ ನಮ್ಮ ಉದ್ಧಾರಕ ಆಗಿದ್ದೀರಿ ಪ್ರಭುವೇ. ನಿಮ್ಮನ್ನೇ ನಾವು ಆತುಕೊಂಡಿದ್ದೇವೆ ತಿಳಿಯದೆ ಅಂತ ಕೃಪೆ ಹೆಚ್ಚಾಗಿ ಇನ್ನು ಮುಂದಿನ ಜೀವಿತದಲ್ಲಿ ವಿಶ್ವಾಸದ ಮುಖಾಂತರ, ನಿರೀಕ್ಷೆ ಮೂಲಕ, ಪ್ರೀತಿಯ ಮುಖಾಂತರ, ದೊಡ್ಡದ ಪ್ರೀತಿಯ ಪ್ರಭು ಎಲ್ಲಕ್ಕಿಂತ ಅಂತ ಪ್ರೀತಿಯಾದ ನಿಮ್ಮ ಪರಿಶುದ್ಧಾತ್ಮ ಮುಖಾಂತರ ನಿಮ್ಮ ಜೀವರಸವನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಬೇಕೆಂದು ಬೆಳಕಾದ ದೇವರೇ, ಹೀಗೆ ಮಾಡಿ ಕತ್ತಲೆಯ ಶಕ್ತಿಯಾದ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮ ಮುಖಾಂತರ, ಯೇಸು ಕ್ರಿಸ್ತನ ವಿಶ್ವಾಸಿಟ್ಟ ಲೋಕದ ಎಲ್ಲ ಮಕ್ಕಳ ಮುಖಾಂತರ, ಸೇವಕರ ಮುಖಾಂತರ ಸೈತಾನ ಎಲ್ಲ ಅಗ್ನಿಬಾಣಗಳನ್ನು ನಾಶ ಮಾಡುವ ವಿಶ್ವಾಸ, ನಿರೀಕ್ಷೆ, ಪ್ರೀತಿಗಳನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ರಾಜಾದಿರಾಜನು, ಪ್ರಭುಗಳ ಪ್ರಭು, ದೇವಾದಿ ದೇವರಾದ ಯೇಸು ಕ್ರಿಸ್ತನ ರಕ್ಷಣೆಯ, ಪಾಪ ಕ್ಷಮಿಸುವ, ಪ್ರಾಣ ಕೊಟ್ಟು ಮರಣ ಗೆದ್ದ, ಇಂದಿಗೂ ನಮ್ಮ ಹೃದಯದಲ್ಲಿ ನಿತ್ಯ ನಿವಾಸಿಯಾದ ರಕ್ಷಕನ ಯೇಸು ನಾಮದ ಪ್ರಾರ್ಥನೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಆತನನ್ನೇ ಆತುಕೊಳ್ಳಬೇಕಾಗಿದೆ, ಆತನೇ ನಮ್ಮ ಉದ್ಧಾರಕ ಅಂತ ಕೃಪೆ ಪ್ರಭು ನಮ್ಮೆಲ್ಲರೇ ನೀಡಲಿ.
ನೀಡಿದ್ದಾನೆ, ನೀಡುತ್ತಾನೆ. ಆಮೇಲೆ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿಯಾಗೋಣ ಪ್ರೇರೆ. ಅಷ್ಟರವರೆಗೆ ತಂದೆಯಾದ ದೇವರ ಮಹಾ ಪ್ರೀತಿಯು, ದೇವರ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧ ಶಕ್ತಿಯಾದ ವ್ಯಕ್ತಿಯಾದ ಪರಿಶುದ್ಧ ಆತ್ಮನ ಸ್ವರ್ಗದ ಬೆಳಕು, ಜ್ಞಾನ, ನಿತ್ಯಜೀವ, ಸನ್ನಿಧಿ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ನಿಮ್ಮ ಸಭೆಯೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಾರ್ಥನಾ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೂ, ಸೈತಾನ ಕಾರ್ಯಗಳನ್ನು ನಾಶ ಮಾಡುವಂತೆ ದೇವರ ಮಹಿಮೆ ನಿಮ್ಮೊಂದಿಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡಿದ ಯೇಸುರಾಜನಿಗೆ ಜೀವಕಾಲವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡೋಣ, ಆನಂದ ಪ್ರಭುವನ್ನು ಕೊಂಡಾಡೋಣ. ಆಮೆನ್.